ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಲೈನ್ಸ್. ನಮ್ಮ ಮುಂದಿನ ಬೇಟೆ ಮತ್ತೊಂದು ಹಳೆ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ. ಕಳೆದ ವರ್ಷಗಳಲ್ಲಿ ನಡೆಸಿರ್ತಕ್ಕಂಥ ಗ್ರೂಪ್ ಸಿ ಸಂಬಂಧಪಟ್ಟಂತಹ ಹಳೆ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಈ ಒಂದು ತರಗತಿಯಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಸ್ಪರ್ಧಾ ಲೈನ್ಸ್ ಹೊಸದಾಗಿ ನೋಡ್ತಾ ಇರ್ತಕ್ಕಂಥವ್ರು ಒಂದು ಸಬ್ಸ್ಕ್ರೈಬ್, ಶೇರ್ ಮತ್ತೆ ಒಂದು ಲೈಕ್ ಬಟನ್ ಅನ್ನು ಕೊಡಿ ಅಂತ ಹೇಳ್ತಾ ನನ್ನ ಈ ಒಂದು ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಸೊ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಇವತ್ತಿನ ಮೊದಲನೇ ಪ್ರಶ್ನೆ 106779 ಈ ಕನ್ನಡ ಅಂಕಿಯನ್ನು ಮುಂದಿನ ಇಂಗ್ಲಿಷ್ ಅಂಕಿಯೊಂದಿಗೆ ಸೇರಿ ಹೊಂದಿಸಿ ಗುರುತಿಸಿ. ಸೊ ಬಹಳ ಸುಲಭವಾದಂತಹ ಪ್ರಶ್ನೆ. ಸೊ ಇದು ಆನ್ಸರ್ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಸೊ ನೇರವಾಗಿ ಆನ್ಸರ್ಗೆ ಬಂದ್ಬಿಡೋಣ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ 106779 ಇದಕ್ಕೆ ಸರಿಯಾದ ಉತ್ತರ ಆಗಿರತಕ್ಕಂಥದ್ದು. ನೆಕ್ಸ್ಟ್ ಎರಡನೇ ಪ್ರಶ್ನೆಗಳು ಹೋಗೋಣ. ರನ್ನನನ್ನು ಶಕ್ತಿ ಕವಿ ಎಂದವರು ಯಾರು? ಆಪ್ಷನ್ ಎ ತೀನಂ ಶ್ರೀಕಂಠಯ್ಯ, ಆಪ್ಷನ್ ಬಿ ಅನಂತ ರಂಗಾಚಾರ್, ಆಪ್ಷನ್ 3 BM ಶ್ರೀಕಂಠಯ್ಯ, ಆಪ್ಷನ್ 4 ಕುವೆಂಪು ಅವರವರು. ಸೊ ಈ ಒಂದು ಪ್ರಶ್ನೆಗೆ ಉತ್ತರ ನೋಡುವ ಮೊದಲು ಒಬ್ಬೊಬ್ಬ ಕವಿಗಳ ಒಂದು ಪರಿಚಯವನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ತೀನಂ ಶ್ರೀಕಂಠಯ್ಯನವರ ಬಗ್ಗೆ ತಿಳ್ಕೊಳ್ಳೋಣ. ಅವರ ಪೂರ್ಣ ಹೆಸರೇನು? ತೀರ್ಥಪುರ ನಂಜುಂಡಯ್ಯ ಶ್ರೀಕಂಠಯ್ಯ ಅಂತಕ್ಕಂಥದ್ದು ಅವರ ಪೂರ್ಣ ಹೆಸರು. ತೀರ್ಥಪುರ ನಂಜುಂಡಯ್ಯ ಶ್ರೀಕಂಠಯ್ಯ ಇವರ ಪೂರ್ತ ಹೆಸರಾಗಿರ್ತಕ್ಕಂಥದ್ದು. ಇವರು ಕೂಡ ನವೋದಯ ಸಾಹಿತ್ಯದ ಕವಿ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಇವರ ಕೃತಿಗಳ ಬಗ್ಗೆ ನಾವು ಮಾಹಿತಿಯನ್ನು ನೋಡೋದಾದ್ರೆ ತೀನಂ ಶ್ರೀರವರ ಪ್ರಸಿದ್ಧವಾದಂತಹ ಕೃತಿಗಳು, ಈ ಕೃತಿಗಳಲ್ಲಿ ಮೊದಲನೇದು ಒಲುಮೆ. ಸೊ ಈ ಒಲುಮೆ ಕನ್ನಡದ ಮೊಟ್ಟ ಮೊದಲ ಪ್ರೇಮ ಗೀತೆಗಳ ಸಂಕಲನ. ವೆರಿ ವೆರಿ ಇಂಪಾರ್ಟೆಂಟ್. ಲವ್ ಪೋಯಮ್ಸ್ ಆಂಥಾಲಜಿ ಅಂತ ಕರಿತೀವಿ ನಾವು ಇದನ್ನ. ಮೊದಲ ಫಸ್ಟ್ ಲವ್ ಪೋಯಮ್ ಆಂಥಾಲಜಿ. ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಪ್ರೇಮ ಗೀತೆಗಳ ಸಂಕಲನ, ಪ್ರೇಮ ಗೀತೆಗಳ ಸಂಕಲನ. ಕನ್ನಡದ ಮೊಟ್ಟ ಮೊದಲ ಪ್ರೇಮ ಗೀತೆಗಳ ಸಂಕಲನ ಯಾವುದು ಅಂತ ಕೇಳಿದ್ರೆ ಒಲುಮೆ. ಈ ಒಲುಮೆ ಯಾರು ಬರೆದಂತ ಕೃತಿ ಅಂದ್ರೆ ತೀನಂ ಶ್ರೀಕಂಠಯ್ಯ ಅಂತಕ್ಕಂಥವ್ರು. ನೆಕ್ಸ್ಟ್ ಅದೇ ರೀತಿಯಾಗಿ ಮಧ್ಯಮ ವ್ಯಾಕರಣ, ಕನ್ನಡ ಮಧ್ಯಮ ವ್ಯಾಕರಣ. ಅದೇ ರೀತಿ ಮತ್ತೊಂದು ಕೃತಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಮೂರನೇ ಕೃತಿ ಭಾರತೀಯ ಕಾವ್ಯ ಮೀಮಾಂಸೆ. ಕಾವ್ಯ ಮೀಮಾಂಸೆ ಇಂಪಾರ್ಟೆಂಟ್. ಈ ಭಾರತೀಯ ಕಾವ್ಯ ಮೀಮಾಂಸೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿರತಕ್ಕಂಥ, ಒಂದು ಪಂಪಾ ಪ್ರಶಸ್ತಿ ಬಂದಿರತಕ್ಕಂಥದ್ದು. ಪಂಪಾ ಪ್ರಶಸ್ತಿ, ಕ್ಷಮಿಸಿ, ಪಂಪಾ ಪ್ರಶಸ್ತಿ ಇದಕ್ಕೆ ಬಂದಿರತಕ್ಕಂಥದ್ದು, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಇವರು ಒಂದು ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಕೃತಿಯನ್ನ ಟ್ರಾನ್ಸ್ಲೇಷನ್ ಮಾಡಿದರೆ, ಭಾಷಾಂತರವನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಇವರು ಯಾವ ಕೃತಿಯನ್ನ ಭಾಷಾಂತರವನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಮುದ್ರಾ ರಾಕ್ಷಸ. ಸೊ ತುಂಬಾ ಇಂಪಾರ್ಟೆಂಟ್. ಈ ಇತಿಹಾಸದಲ್ಲಿ ಈ ಕೃತಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಮುದ್ರಾ ರಾಕ್ಷಸವನ್ನ ಬರೆದವರು ಯಾರು ಅಂದ್ರೆ ವಿಶಾಖ ದತ್ತ.
ಸೊ ಹಾಗಾಗಿ ಈ ವಿಶಾಖ ದತ್ತನ ಮುದ್ರಾ ರಾಕ್ಷಸ ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂತಹ ಒಂದು ಕೃತಿ. ಹಾಗಾಗಿ ಈ ಕೃತಿಯನ್ನ ರಾಕ್ಷಸನ ಮುದ್ರಿಕೆ ಅಂತಕ್ಕಂಥ ಹೆಸರಿನಿಂದ ಸೊ ಟ್ರಾನ್ಸ್ಲೇಷನ್ ಅನ್ನು ಮಾಡಿದ್ದಾರೆ. ರಾಕ್ಷಸನ ಮುದ್ರಿಕೆ ಸೊ ಟ್ರಾನ್ಸ್ಲೇಷನ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಇದು ತೀನಂ ಶ್ರೀಕಂಠಯ್ಯನವರ ಬಗ್ಗೆ ಇರತಕ್ಕಂಥ ಒಂದು ಪ್ರಮುಖವಾದಂತಹ ಒಂದು ಅಂಶ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿಯಾಗಿ ಬಿ ಎಂ ಶ್ರೀಕಂಠಯ್ಯನವರ ಬಗ್ಗೆ ನಾವು ಏನ್ ಮಾಡೋಣ ತಿಳ್ಕೊಳ್ತಾ ಹೋಗೋಣ. ಸೊ ಬಿ ಎಂ ಶ್ರೀಕಂಠಯ್ಯರ ಬಗ್ಗೆ ನಾವು ಮಾತಾಡೋದಾದ್ರೆ ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಅನ್ನೋದು ಅವರ ಪೂರ್ಣ ಹೆಸರು. ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ. ವೆರಿ ಇಂಪಾರ್ಟೆಂಟ್. ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಅಂತಕ್ಕಂಥದ್ದು ಅವರ ಪೂರ್ಣ ಹೆಸರು. ಇವ್ರನ್ನ ನಾವು ಕನ್ನಡದ ಕಣ್ವ ಅಂತ ಕರಿತೀವಿ. ಕನ್ನಡದ ಕಣ್ವ. ಸೊ ಜೊತೆಗೆ ಇವರಿಗೆ 1938ರಲ್ಲಿ ಸೊ ಮೈಸೂರಿನ ಮಹಾರಾಜರು ಇವರಿಗೆ ರಾಜ ಸೇವಾಸಕ್ತ ಅಂತಕ್ಕಂಥ ಬಿರುದನ್ನ ಕೊಡ್ತಾರೆ. ರಾಜ ಸೇವಾಸಕ್ತ ಅಂತಕ್ಕಂತಹ ಬಿರುದನ್ನ ಕೊಡ್ತಾರೆ. ಇವರು ನವೋದಯ ಸಾಹಿತ್ಯಕ್ಕೆ ಸೇರಿದಂತ ಒಬ್ಬ ಕವಿ. ನವೋದಯ ಸಾಹಿತ್ಯಕ್ಕೆ ಸೇರಿರ್ತಕ್ಕಂಥ ಒಬ್ಬ ಕವಿ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಹೊಸಗನ್ನಡದ ಆರಂಭ ಎಲ್ಲಿಂದ ಗುರುತಿಸ್ತೀವಿ ಅಂದ್ರೆ ಬಿ ಎಂ ಶ್ರೀಕಂಠಯ್ಯರವರಿಂದ ನಾವು ಗುರುತಿಸ್ತೀವಿ. ಹಾಗಾಗಿ ಇವರು ಇಂಗ್ಲಿಷ್ ಗೀತೆಗಳು ಅಂತಕ್ಕಂಥ ಕೃತಿಯನ್ನ ಮೊದಲನೇ ಬಾರಿಗೆ ಬರೀತಾರೆ. ಅದೇ ರೀತಿ ಹೊಂಗನಸುಗಳು ಅಂತಕ್ಕಂತಹ ಮತ್ತೊಂದು ಕೃತಿಯನ್ನ ಬರೀತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿ ಗದಾಯುದ್ಧಂ ಅಂತಕ್ಕಂತಹ ಒಂದು ಕೃತಿಯನ್ನ, ಅಷ್ಟೇ ಅಲ್ಲದೆ ಪಾರಸಿಕರು ಅದೇ ರೀತಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಾಟಕ ಅಶ್ವತ್ಥಾಮನ್. ಈ ಅಶ್ವತ್ಥಾಮನ್ ಅಂತಕ್ಕಂತಹ ನಾಟಕವನ್ನ ಕನ್ನಡದ ಮೊಟ್ಟ ಮೊದಲ ರುದ್ರ ನಾಟಕ ಅಂತ ಕರಿತೀವಿ. ಕನ್ನಡದ ಮೊದಲ ರುದ್ರ ನಾಟಕ. ಸೊ ಹಾಗಾದ್ರೆ ಈ ಅಶ್ವತ್ಥಾಮನ್ ನಾಟಕವನ್ನ ಬರೆಯೋದಿಕ್ಕೆ ಸ್ಫೂರ್ತಿ ಯಾರು ಅಂತ ಕೇಳಿದ್ರೆ ಗ್ರೀಕ್ ದೇಶದಲ್ಲಿರ್ತಕ್ಕಂಥ ದುರಂತ ನಾಯಕನ ಲೇಖನಕನಾಗಿರ್ತಕ್ಕಂತಹ ಸೊ ಸಾಂಪೋಕ್ಲಿಸ್ ಅಂತಕ್ಕಂಥವ್ರು. ಈ ಸಾಪೋಕ್ಲಿಸ್ನ ಒಂದು ಕೃತಿ ಎಜಾಕ್ಸ್ ಅಂತಕ್ಕಂಥ ಒಂದು ಕೃತಿ ಇದೆ. ಈ ಎಜಾಕ್ಸ್ ಕೃತಿಯಿಂದ ಸ್ಫೂರ್ತಿ ಪಡೆದಂತಹ ಬಿ ಎಂ ಶ್ರೀಕಂಠಯ್ಯನವರು ಸೊ ಕನ್ನಡದಲ್ಲಿ ಅಶ್ವತ್ಥಾಮನ್ ಅಂತಕ್ಕಂತಹ ಒಂದು ನಾಟಕವನ್ನ ಬರೀತಾರೆ. ಸೊ ಅದು ರುದ್ರ ನಾಟಕ ಆಗಿರ್ತಕ್ಕಂಥದ್ದು. ಇದು ಅಶ್ವತ್ಥಾಮನ ಕುರಿತು ಸೊ ಬರೆದಿರ್ತಕ್ಕಂತಹ ನಾಟಕ, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಇದು ತೀನಂ ಶ್ರೀಕಂಠಯ್ಯನವರಿಗೆ ಸಂಬಂಧಪಟ್ಟಂತ ಪ್ರಮುಖವಾದಂತ ಅಂಶ. ನೆಕ್ಸ್ಟ್ ಅದೇ ರೀತಿಯಾಗಿ ಕೊನೆಯದಾಗಿರ್ತಕ್ಕ ಮತ್ತೊಬ್ರು ಯಾರು ಅಂದ್ರೆ ಅನಂತ ರಂಗಾಚಾರ್ ಅಂತಕ್ಕಂಥವ್ರು. ಇವರೊಬ್ಬ ವಿದ್ವಾಂಸರು ಮತ್ತೆ ಲೇಖಕರಾಗಿರ್ತಕ್ಕಂಥ ನಾವು ನೋಡ್ತಾ ಹೋಗ್ತೀವಿ. ಸೊ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಅನಂತ ರಂಗಾಚಾರ್ಯವರು ಕೂಡ ಹಲವು ಕೃತಿಗಳನ್ನ ಬರೀತಾರೆ. ಮೊದಲನೇ ಕೃತಿ ಭಾರತ ಭಾಷಾ ಸಾಹಿತ್ಯ ಚರಿತ್ರೆ. ಸೊ ಪಾಯಿಂಟ್ ನಂಬರ್ 1 ಭಾಷಾ ಸಾಹಿತ್ಯ ಚರಿತ್ರೆ ಮೊದಲನೇ ಕೃತಿ. ಅದಾದ ನಂತರ ಇವರ ಎರಡನೇ ಕೃತಿ ಸಾಹಿತ್ಯ ಭಾರತಿ ಅಂತಕ್ಕಂಥ ಕೃತಿಯನ್ನ ಕರೆದಿರ್ತಕ್ಕಂಥ ನೋಡ್ತೀವಿ. ನೆಕ್ಸ್ಟ್ ಅದಾದ ನಂತರ ಕುವೆಂಪು ಅವರವರು ಬಗ್ಗೆ ನಾವು ಕಳೆದ ತರಗತಿಗಳಲ್ಲಿ ಸಾಕಷ್ಟು ಸಲ ಚರ್ಚೆಯನ್ನ ಮಾಡಿದೀವಿ. ಹಾಗಾಗಿ ಇವೆಲ್ಲ ಈ ಮೂರು ವಿಶ್ಲೇಷಣೆಯನ್ನ ತಿಳಿದ ನಂತರ ಇದಕ್ಕೆ ಉತ್ತರ ನಿಮ್ಗೆ ಗೊತ್ತಾಗಿರುತ್ತೆ. ಯಾಕೆಂದ್ರೆ ರನ್ನ ಕವಿಯನ್ನ ಶಕ್ತಿ ಕವಿ ಅಂತ ಕರೆದವರು ಕುವೆಂಪು ಅವರವರು ಮಾತ್ರ ಆಗಿರ್ತಕ್ಕಂಥದ್ದು, ಬಹಳ ಮುಖ್ಯವಾಗಿ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ರನ್ನ ಕವಿ. ಸೊ ರನ್ನ ಕವಿಯನ್ನ ಶಕ್ತಿ ಕವಿ ಅಂತ ಹೇಳಿ ಕುವೆಂಪುರವರು ಕರೆದಿರ್ತಕ್ಕಂಥ ನಾವು ನೋಡ್ತೀವಿ. ಸೊ ಇದು ಇದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಈ ಮೇಲಿನ ನಾಣ್ಣುಡಿಯಲ್ಲಿ ಬಳಸಿರುವ ಅಲಂಕಾರ ಯಾವುದು? ಆಪ್ಷನ್ ಎ ಹೇಳ್ತಾ ಇದೆ ಉಪಮಾಲಂಕಾರ ಅಂತ ಹೇಳ್ತಿದೆ. ಆಪ್ಷನ್ ಎ ಉಪಮಾಲಂಕಾರ. ಆಪ್ಷನ್ ಬಿ ರೂಪಕಾಲಂಕಾರ. ಆಪ್ಷನ್ 3 ಶಬ್ದಾಲಂಕಾರ. ಆಪ್ಷನ್ 4
ದೃಷ್ಟಾಂತ ಅಲಂಕಾರ. ಸೊ ಅಲಂಕಾರ ಅಂದ್ರೆ ಏನು ಅನ್ನೋದು ಮೊದಲು ತಿಳ್ಕೊಳ್ಬೇಕಾಗತ್ತೆ. ಕಾವ್ಯದ ಸೊಬಗನ್ನ ಹೆಚ್ಚಿಸೋದನ್ನ ನಾವು ಅಲಂಕಾರ ಅಂತ ಕರಿತೀವಿ. ಆ ಅಲಂಕಾರದಲ್ಲಿ ನಾವು ಎರಡು ರೀತಿಯಾದಂತಹ ಅಲಂಕಾರವನ್ನ ನೋಡ್ತೀವಿ. ಒಂದು ಶಬ್ದಾಲಂಕಾರ, ಮತ್ತೊಂದು ಅರ್ಥಾಲಂಕಾರ ಅಂತಕ್ಕಂಥದ್ದು. ಸೊ ಹಾಗಾಗಿ ಅಲಂಕಾರ, ಸೊ ಈ ಅಲಂಕಾರದಲ್ಲಿ ಎರಡು ರೀತಿಯಾದಂತಹ ಅಲಂಕಾರವನ್ನ ನೋಡ್ತೀವಿ. ಒಂದು ಶಬ್ದಾಲಂಕಾರ, ಇನ್ನೊಂದು ಅರ್ಥಾಲಂಕಾರ. ಶಬ್ದಾಲಂಕಾರದಲ್ಲಿ ಮತ್ತೆ ನಾವು ಅದನ್ನ ಮೂರು ವಿಧಗಳಾಗಿ ನೋಡ್ತೀವಿ. ಹಾಗಾಗಿ ಶಬ್ದಗಳ ಚಮತ್ಕಾರದಿಂದ ಕಾವ್ಯವನ್ನು ವರ್ಣಿಸಿದ್ರೆ ಅದನ್ನ ಶಬ್ದಾಲಂಕಾರ ಅಂತ ಕರಿತೀವಿ. ಅರ್ಥಗಳ ಒಂದು ವಿವರಣೆಯಿಂದ ಕಾವ್ಯದ ಸೊಬಗನ್ನ ಹೆಚ್ಚಿಸಿದ್ರೆ ಅದನ್ನ ಅರ್ಥಾಲಂಕಾರ ಅಂತ ಹೇಳ್ತೀವಿ. ಅರ್ಥಕ್ಕೆ ಪ್ರಾಮುಖ್ಯತೆ, ಇಲ್ಲಿ ಶಬ್ದಕ್ಕೆ ಪ್ರಾಮುಖ್ಯತೆ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಇಲ್ಲಿ ಬರ್ತಕ್ಕಂಥದ್ದು ಅನುಪ್ರಾಸ, ಎರಡನೇದು ಯಮಕ, ಮೂರನೇದು ಚಿತ್ರಕವಿತ್ವ. ಚಿತ್ರಕವಿತ್ವ ಅಕ್ಷರಗಳ ಆವೃತ್ತಿಯನ್ನ ಅನುಪ್ರಾಸ ಅಂತ ಕರಿತೀವಿ. ಸೊ ಮೂರಕ್ಕಿಂತ ಹೆಚ್ಚಿನ ಅಕ್ಷರಗಳನ್ನ ನಾವು ಅನುಪ್ರಾಸ ಯಮಕ ಅಂತ ಕರಿತೀವಿ. ಅದಕ್ಕಿಂತ ಹೆಚ್ಚಿನ ಅಕ್ಷರಗಳ ಗುಂಪನ್ನು ನಾವು ಚಿತ್ರಕವಿತ್ವ ಅಂತ ಕರಿತೀವಿ. ಅದೇ ರೀತಿ ಅರ್ಥಾಲಂಕಾರದಲ್ಲೂ ಕೂಡ ಹಲವು ವಿಭಾಗಗಳನ್ನ ನೋಡ್ತೀವಿ. ಸೊ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಉಪಮಾಲಂಕಾರ, ರೂಪಕಾಲಂಕಾರ, ಅದೇ ರೀತಿ ದೃಷ್ಟಾಂತಾಲಂಕಾರ, ಉತ್ಪ್ರೇಕ್ಷೆ, ಪ್ರೇಕ್ಷಾಲಂಕಾರ, ಅದೇ ರೀತಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಶ್ಲೇಷಾಲಂಕಾರ, ಅದೇ ರೀತಿ ದೃಷ್ಟಾಂತ, ಉಪಮಾಲಂಕಾರ, ರೂಪಕಾಲಂಕಾರ, ದೃಷ್ಟಾಂತ, ಸೊ ಉತ್ಪ್ರೇಕ್ಷ ಮತ್ತೆ ಒಂದು ಉತ್ಪ್ರೇಕ್ಷಾಲಂಕಾರ, ಇವೆಲ್ಲವೂ ಕೂಡ ಒಂದು ಅಲಂಕಾರದಲ್ಲಿ, ಶಬ್ದಾಲಂಕಾರದಲ್ಲಿ ಬರುವಂತ ಒಂದಷ್ಟು ಅಂಶಗಳು. ಹಾಗಾದ್ರೆ ಈ ಉಪಮಾಲಂಕಾರ ಅಂದ್ರೆ ಏನು, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಒಂದೊಂದಾಗಿ ವಿವರಣೆ ಹೇಳ್ತಾ ಹೋಗ್ತೀನಿ. ಸೊ ಒಂದರಂತೆ ಮತ್ತೊಂದು ವಸ್ತುವಿಗೆ ಹೋಲಿಕೆ ಮಾಡೋದು, ಒಂದು ವಸ್ತುವನ್ನ ಮತ್ತೊಂದು ವಸ್ತುವಿಗೆ ಒಂದಿಗೆ ಹೋಲಿಕೆ ಮಾಡ್ತಕ್ಕಂಥದ್ದನ್ನ ನಾವು ಉಪಮಾಲಂಕಾರ ಅಂತ ಕರಿತೀವಿ. ಸೊ ಹಾಗಾಗಿ ಸೊ ಒಂದು ಉದಾಹರಣೆಯನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಉಪಮಾಲಂಕಾರದಲ್ಲಿ ಉದಾಹರಣೆಯನ್ನ ನಾವು ನೋಡ್ಬೇಕಾಗತ್ತೆ. ಏನು ಉದಾಹರಣೆ, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹಾಲಿನಂತ ಮನುಷ್ಯ. ನೋಡಿ, ಹಾಲಿನಂತಹ ಮನುಷ್ಯ, ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಹಾಲನ್ನ ಮನುಷ್ಯನಿಗೆ ಹೋಲಿಕೆಯನ್ನ ಮಾಡ್ತಾ ಇದೆ. ಒಂದು ವಸ್ತುವನ್ನ ಮತ್ತೊಂದು ವಸ್ತುವಿನೊಂದಿಗೆ ಹೋಲಿಕೆ ಮಾಡೋದನ್ನ ನಾವು ಏನಂತ ಕರಿತೀವಿ, ಉಪಮಾಲಂಕಾರ ಅಂತ ಕರಿತೀವಿ. ನೆಕ್ಸ್ಟ್ ಅದೇ ರೀತಿ ರೂಪಕಾಲಂಕಾರ. ಸೊ ಏನಾಗುತ್ತೆ, ಇಲ್ಲಿ ಹೋಲಿಕೆ ಮಾಡೋದಿಲ್ಲ. ಸಂಸಾರ ಸಾಗರ, ಸಂಸಾರನು ಒಂದೇ ಸಾಗರನು ಒಂದೇ ಅಂತ ಹೇಳಿ ಹೇಳ್ತಾರೆ. ಸಂಸಾರ ಸಾಗರ. ಹಾಗಾಗಿ ಇಲ್ಲಿ ಉಪಮಾನ ಉಪಮೇಯಗಳನ್ನ ಭೇದವೆಣಿಸದೆ ಎರಡನ್ನು ಒಂದೇ ಎಂಬಂತೆ ವರ್ಣಿಸುವಂತಹ ಪದಗಳಿಗೆ ಅಥವಾ ವಾಕ್ಯಕ್ಕೆ ನಾವು ರೂಪಕಾಲಂಕಾರ ಅಂತ ಕರಿತೀವಿ. ಉದಾಹರಣೆಗೆ ಸಂಸಾರ ಸಾಗರ, ಸಂಸಾರವನ್ನ ಸಾಗರ, ಸಂಸಾರನು ಒಂದೇ ಸಾಗರನು ಒಂದೇ, ಅವೆರಡರ ನಡುವೆ ಯಾವುದೇ ಭೇದವಿಲ್ಲ ಅಂತಕ್ಕಂಥದ್ದು ಹೇಳ್ತಾ ಇದೆ. ನೆಕ್ಸ್ಟ್ ದೃಷ್ಟಾಂತ ಅಲಂಕಾರ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಏನು ದೃಷ್ಟಾಂತ ಅಲಂಕಾರ ಅಂದ್ರೆ, ಎರಡು ಬೇರೆ ಬೇರೆ ವಾಕ್ಯಗಳಿದಾವೆ. ಆ ಎರಡು ಬೇರೆ ಬೇರೆ ವಾಕ್ಯಗಳು ಅಥವಾ ಎರಡು ಬೇರೆ ಬೇರೆ ವಾಕ್ಯಗಳು ಇರ್ತಕ್ಕಂಥ ಅರ್ಥಗಳು ಬೇರೆ ಬೇರೆ ಆಗಿದ್ರು ಕೂಡ ಪರಸ್ಪರ ಬಿಂಬ ಪ್ರತಿಬಿಂಬದಂತೆ ಒಂದಾಗಿರ್ತಕ್ಕಂಥದ್ದು, ಅದನ್ನ ನಾವು ಏನಂತ ಕರಿತೀವಿ, ಸೊ ದೃಷ್ಟಾಂತ ಅಲಂಕಾರ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಗಾದೆಗಳು, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಸೊ ಈ ನೋಡಿ, ಉಪ್ಪಿಗಿಂತ ರುಚಿ ಇಲ್ಲ ಅಂತಕ್ಕಂಥದ್ದು ಒಂದು ವಾಕ್ಯ, ತಾಯಿಗಿಂತ ಬಂಧುವಿಲ್ಲ ಅಂತಕ್ಕಂಥದ್ದು ಒಂದು ವಾಕ್ಯ. ಈ ಎರಡು ವಾಕ್ಯಗಳು ಪರಸ್ಪರ ಒಂದಾಗಿ ವಾಕ್ಯದನ್ನ ಒಂದು ಕಂಪ್ಲೀಟ್ ಮೀನಿಂಗ್ ಅನ್ನ ಕೊಡ್ತಕ್ಕಂಥದ್ದು, ಅದನ್ನ ನಾವು ದೃಷ್ಟಾಂತ ಅಲಂಕಾರ ಅಂತ ಕರಿತೀವಿ ಸ್ನೇಹಿತರೆ. ಸೊ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈಗ ನಿಮ್ಗೆ ಗೊತ್ತಾಗ್ತಿದೆ ಉತ್ತರ ಏನು ಅಂತೇಳಿ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಇದು ಒಂದು ವಾಕ್ಯ. ಸೊ ಊಟ ಬಲ್ಲವನಿಗೆ ರೋಗವಿಲ್ಲ, ಇದು ಒಂದು ವಾಕ್ಯ. ಇವೆರಡು ವಾಕ್ಯಗಳ ನಡುವೆ ಏನಿದೆ, ಸಂಬಂಧವಿದೆ. ಹಾಗಾಗಿ ಇದನ್ನ ಬಿಂಬ ಪ್ರತಿಬಿಂಬ ಅಂತ ಕರಿತೀವಿ. ಸೊ ಪ್ರತಿಬಿಂಬದಂತೆ ಇವೇನಾಗ್ತಿದೆ, ಒಂದಕ್ಕೊಂದು ಕಂಪ್ಲೀಟ್ ಆದಂತ ಒಂದು ಸೆಂಟೆನ್ಸ್ ಅನ್ನ ಕೊಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು.
ಮುಖ್ಯವಾಗಿ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತೇಳಿ ನೀವು ಆಲ್ರೆಡಿ ಗುರ್ತು ಮಾಡಿರ್ತೀರಿ ಅಂತ ಅನ್ಕೊಳ್ತೀನಿ. ದೃಷ್ಟಾಂತ ಅಲಂಕಾರ, ದೃಷ್ಟಾಂತ ಅಲಂಕಾರ ಆಗಿರ್ತಕ್ಕಂಥ ನಾವು ನೋಡ್ತೀವಿ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ, ಇಂದಲ್ಲ ನಾಳೆ ಫಲ ಕೊಡುವುದು. ಈ ಹೇಳಿಕೆಯನ್ನ ಯಾವ ಲೇಖಕ ತಮ್ಮ ಕೃತಿಯಲ್ಲಿ ಹೇಳಿದ್ದಾರೆ? ವೆರಿ ವೆರಿ ಇಂಪಾರ್ಟೆಂಟ್. ಆಪ್ಷನ್ ಎ ಸಿದ್ಧಲಿಂಗಯ್ಯ, ಆಪ್ಷನ್ ಬಿ ದೇವನೂರು ಮಾದೇವ, ಆಪ್ಷನ್ ಸಿ ಚಂದ್ರಶೇಖರ ನಾಗತಿಹಳ್ಳಿ. ಸೊ ನಾಗತಿಹಳ್ಳಿ ಚಂದ್ರಶೇಖರ ಆಗ್ಬೇಕಿತ್ತು, ಚಂದ್ರಶೇಖರ ನಾಗತಿಹಳ್ಳಿ ಆಗಿದೆ. ಡಾಕ್ಟರ್ ಚಂದ್ರಶೇಖರ ಕಂಬಾರ. ನೋಡಿ, ಈ ಒಂದು ಪ್ರಶ್ನೆಗೆ ಉತ್ತರ ಕಂಡುಹಿಡಿದುಕೊಳ್ಳೋ ಮುನ್ನ ಒಬ್ಬೊಬ್ಬ ಕವಿಯ ಬಗ್ಗೆ ನಾವೇನ್ ಮಾಡೋಣ, ಅಧ್ಯಯನವನ್ನ ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಡಾಕ್ಟರ್ ಸಿದ್ಧಲಿಂಗಯ್ಯ. ಸೊ ಈ ಸಿದ್ಧಲಿಂಗಯ್ಯರವರು ಬಂಡಾಯ ಸಾಹಿತ್ಯದಕ್ಕೆ ಪ್ರಕಾರಕ್ಕೆ ಸೇರಿದವರು. ಬಂಡಾಯ ಸಾಹಿತ್ಯ ಪ್ರಕಾರಕ್ಕೆ ಸೇರಿದವರು. ಬಂಡಾಯ ಸಾಹಿತ್ಯಕ್ಕೆ ಪ್ರಕಾರಕ್ಕೆ ಸೇರಿದಂಥವರು, ಸಾಹಿತ್ಯ ಪ್ರಕಾರಕ್ಕೆ ಸೇರಿದವರು. ಮತ್ತೆ ದಲಿತ ಕವಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಇವರು ಹಲವು ಕೃತಿಗಳನ್ನ ಬರೆದಿರ್ತಕ್ಕಂಥ ನಾವು ನೋಡ್ತೀವಿ. ಮೊದಲನೇ ಕೃತಿ ಹೊಲೆ ಮಾದಿಗರ ಹಾಡು. ಹೊಲೆ ಮಾದಿಗರ ಹಾಡು ಕೃತಿಗಳು. ಹೊಲೆ ಮಾದಿಗರ ಹಾಡು. ನೆಕ್ಸ್ಟ್ ಮೆರವಣಿಗೆ ಅಂತಕ್ಕಂಥ ಕೃತಿಯನ್ನ ಬರೆದಿದ್ದಾರೆ. ಸೊ ಈ ಮತ್ತೆ ಸಾವಿರ ನದಿಗಳು. ನೆಕ್ಸ್ಟ್ ಅದೇ ರೀತಿ ಕಪ್ಪು ಕಾಡಿನ ಹಾಡು. ಸೊ ಇವಿಷ್ಟು ಅವರ ಕವನ ಸಂಕಲನ. ಇವರ ಕಾಲದ ನಾಟಕಗಳು ಯಾವುದು? ಇವರಲ್ಲಿ ಪ್ರಸಿದ್ಧವಾದಂಥ ನಾಟಕ ಏಕಲವ್ಯ, ಪಂಚಮ. ನೋಡಿ, ಏಕಲವ್ಯ, ಪಂಚಮ ಅಂತಕ್ಕಂತಹ ನಾಟಕಗಳನ್ನ ಪ್ರಸಿದ್ಧವಾದಂತಹ ನಾಟಕ ಬರೆದಿರ್ತಕ್ಕಂಥದ್ದು. ಅದೇ ರೀತಿ ದೇವನೂರು ಮಾದೇವರವ್ರನ್ನ ಕಳೆದ ಒಂದು ವಿಡಿಯೋಗಳಲ್ಲಿ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆದ್ರೂ ಕೂಡ ಒಂದೆರಡು ಮಾಹಿತಿಗಳನ್ನ ನಿಮ್ಗೆ ಕೊಡ್ತೀನಿ. ಇವರು ಬರೆದಿರ್ತಕ್ಕಂತಹ, ಇವರು ಕೂಡ ಬಂಡಾಯ ಸಾಹಿತ್ಯದ ಕವಿ, ದಲಿತ ಕವಿ ಆಗಿರ್ತಕ್ಕಂಥದ್ದು. ಸೊ ದೇವನೂರು ಅಂತಕ್ಕಂತಹ ಒಂದು ಕೃತಿಯನ್ನ ಬರೆದಿದ್ದಾರೆ, ಕುಸುಮ ಬಾಲೆ ಅಂತಕ್ಕಂಥ ಕೃತಿಯನ್ನ ಬರೆದಿದ್ದಾರೆ, ಮತ್ತೆ ಒಡಲಾಳ ಅಂತಕ್ಕಂತಹ ಕೃತಿಯನ್ನ ಬರೆದಿದ್ದಾರೆ. ಸೊ ಇವರ ಪ್ರಸಿದ್ಧವಾದಂಥ ವಾಕ್ಯ ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ, ಇಂದಲ್ಲ ನಾಳೆ ಫಲ ಕೊಡುವುದು ಅಂತಕ್ಕಂತಹ ಒಂದು ಅಂಶವನ್ನ ಪ್ರಸ್ತಾಪವನ್ನ ಮಾಡ್ತದೆ ಅಂತಕ್ಕಂಥ. ನೆಕ್ಸ್ಟ್ ಅದೇ ರೀತಿ ನಾಲ್ಕನೇ ಆಪ್ಷನ್ ಆಗಿರ್ತಕ್ಕಂಥ ನಾಗತಿಹಳ್ಳಿ ಚಂದ್ರಶೇಖರ್ ಅವ್ರು ನೋಡೋಣ. ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಒಂದು ಲೇಖಕರು ಆಗಿರ್ತಕ್ಕಂಥದ್ದು, ಒಂದು ಸಾಹಿತಿ ಆಗಿರ್ತಕ್ಕಂಥದ್ದು, ಜೊತೆಗೆ ಚಲನಚಿತ್ರ ನಿರ್ದೇಶಕರಾಗಿ ಅವರು ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಚಂದ್ರಶೇಖರ ಕಂಬಾರರವರ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಂಡ್ರೆ ಅವರ ಕಾವ್ಯಗಳನ್ನ ನಾವು ನೋಡ್ಬೇಕಾಗುತ್ತೆ. ನೆಕ್ಸ್ಟ್ ಚಂದ್ರಶೇಖರ ಕಂಬಾರರವರು. ಸೊ ಈ ಚಂದ್ರಶೇಖರ ಕಂಬಾರ ಅವರ ಕಾವ್ಯಗಳನ್ನ ನೋಡೋದಾದ್ರೆ ಮೊದಲನೇದೇ ಬೆಳ್ಳಿ ಮೀನು ಇವರ ಪ್ರಸಿದ್ಧವಾದಂತಹ ಕಾವ್ಯ, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದೇ ರೀತಿ ಸಾವಿರ ನೆರಳು ಇವರ ಪ್ರಸಿದ್ಧವಾದಂತಹ ಕಾವ್ಯ. ಅದೇ ರೀತಿಯಾಗಿ ಇವರು ಒಂದು ಮಹಾಕಾವ್ಯವನ್ನು ಬರೆದಿದ್ದಾರೆ, ಚಕೋರಿ ಅಂತಕ್ಕಂಥದ್ದು. ಚಕೋರಿ ಕೇಳಿದಾನೆ ಕಳೆದ ಎಕ್ಸಾಮ್ ಅಲ್ಲಿ, ತುಂಬಾ ಇಂಪಾರ್ಟೆಂಟ್. ಮಹಾಕಾವ್ಯ, ಉದ್ದವಾದಂತ ವಿವರಣೆಯನ್ನು ಹೊಂದಿರತಕ್ಕಂಥ ಕಾವ್ಯವನ್ನ ನಾವು ಮಹಾಕಾವ್ಯ ಅಂತ ಕರಿತೀವಿ. ಇಲ್ಲಿ ಎಲ್ಲಾ ಜಾತಿಯ ಒಂದು ಛಂದಸ್ಸನ್ನ ಬಳಸಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ, ಇಂಪಾರ್ಟೆಂಟ್. ಸೊ ಅದೇ ರೀತಿಯಾಗಿ ಚಕೋರಿ ಅಂತಕ್ಕಂಥದ್ದಾದ್ಮೇಲೆ ಇವರ ಪ್ರಸಿದ್ಧವಾದಂತಹ ಕಾದಂಬರಿಗಳು ಯಾವುದು ಅಂತ ಕೇಳ್ತಾರೆ. ಕಾದಂಬರಿ. ಸೊ ಸಿಂಗಾರವ್ವ. ಸೊ ಇದೊಂದು ಮೂವಿ ಆಗಿರ್ತಕ್ಕಂಥ ನೋಡ್ತೀವಿ ಸ್ನೇಹಿತರೆ. ಸಿಂಗಾರವ್ವ ಅಂತಕ್ಕಂಥ ಒಂದು ಕಾದಂಬರಿ, ಬಹಳ ಮುಖ್ಯವಾಗಿ ಅರಮನೆ ಅಂತಕ್ಕಂಥ ಒಂದು ಕಾದಂಬರಿ, ಅರಮನೆ. ಮತ್ತೆ ಕರಿಮಾಯಿ ಅಂತಕ್ಕಂಥದ್ದು. ಸೊ ಚಂದ್ರಶೇಖರ ಕಂಬಾರ ಅವರ ಪ್ರಸಿದ್ಧ ನಾಟಕಗಳು. ಸೊ ನಾಟಕಗಳು ಜೋಕುಮಾರ ಸ್ವಾಮಿ ಇವರ ಪ್ರಸಿದ್ಧವಾದಂತಹ ನಾಟಕ, ತುಂಬಾ ಸಲ ಪ್ರಶ್ನೆ ಕೇಳಿದ್ದೇನೆ. ಅದೇ ರೀತಿ ಋಷ್ಯಶೃಂಗ ಮತ್ತೊಂದು ನಾಟಕ.
ಋಷ್ಯ ಶೃಂಗ. ನೋಡಿ, ಇದೊಂದು ಪ್ರಸಿದ್ಧವಾದಂತಹ ಇವರ ಮತ್ತೊಂದು ನಾಟಕ ಆಗಿರ್ತಕ್ಕಂಥದ್ದು. ಸೊ ಮತ್ತೊಂದು ಮೂವಿ ಆಗಿರ್ತಕ್ಕಂತಹ ಸಂಜ್ಞಾ ಬಾಳ್ಯ, ಮತ್ತೊಂದು ನಾಟಕ ಸಂಜ್ಞಾ ಬಾಳ್ಯ. ಸಂಜ್ಞಾ ಬಾಳ್ಯ ಇವರ ಕಾಲದ ಒಂದು ಪ್ರಸಿದ್ಧವಾದಂತಹ ನಾಟಕ ಆಗಿರ್ತಕ್ಕಂಥದ್ದು. ಸೊ ಇದು ಇಷ್ಟು ಯಾವುದಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಪ್ರಶ್ನೆಗೆ ಒಂದು 4 ಜನರಿಗೆ ಸಂಬಂಧಪಟ್ಟಂತ ವಿವರಣೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಹಾಗಾಗಿ ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ, ಇಂದಲ್ಲ ನಾಳೆ ಫಲ ಕೊಡುವುದು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ದೇವನೂರು ಮಾದೇವ. ದೇವನೂರು ಮಾದೇವ ಅಂತಕ್ಕಂಥವ್ರು ಸೊ ಈ ಒಂದು ಪ್ರಸಿದ್ಧವಾದಂತಹ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮತ್ತೊಂದು, ಸೊ ಪಾಠ ಕಲಿಯಲು ಶಾಲೆಗೆ ವಿದ್ಯಾರ್ಥಿಗಳು ಹೋದರು. ಈ ವಾಕ್ಯವನ್ನ ಕ್ರಮಬದ್ಧವಾಗಿ ಜೋಡಿಸಿ. ಬಹಳ ಇಂಪಾರ್ಟೆಂಟ್. ಸೊ ಒಂದು ವಾಕ್ಯದಲ್ಲಿ ನಾವು ಮೊದಲು ಪ್ರಾರಂಭದಲ್ಲಿ ಕರ್ತೃವನ್ನ ಗುರುತಿಸ್ತೀವಿ, ಕರ್ತೃ. ಅದಾದ ನಂತರ ಇಲ್ಲಿ ಕರ್ಮವನ್ನ ಗುರುತಿಸ್ತೀವಿ. ಅದಾದ ನಂತರ ಕ್ರಿಯಾಪದವನ್ನ ಗುರುತಿಸ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಕ್ರಿಯಾಪದದ ನಂತರ ಕರ್ತೃಗೆ ಏನಾದ್ರೆ ವಿಶೇಷಣ ಇದೆಯಾ ನೋಡೋಣ. ಕರ್ತೃ ವಿಶೇಷಣ, ಅದೇ ರೀತಿ ಕರ್ಮ ವಿಶೇಷಣ, ಅದೇ ರೀತಿ ಕ್ರಿಯಾ ವಿಶೇಷಣ. ಆಯಾ ವಿಶೇಷಣಗಳು ಏನ್ ಮಾಡ್ತವೆ? ಸೊ ಕರ್ತೃವಿನ ಹಿಂದೆ ಬಂದ್ರೆ ಕರ್ತೃ ವಿಶೇಷಣ, ಕರ್ಮ ವಿಶೇಷಣ, ಅದೇ ರೀತಿ ಕ್ರಿಯಾಪದದ ಹಿಂದೆ ಬಂದ್ರೆ ಸೊ ಅದನ್ನ ನಾವು ಒಂದು ಕ್ರಿಯಾಪದ ವಿಶೇಷಣ ಅಂತ ಕರಿತೀವಿ. ಪ್ರಶ್ನೆ ಕೇಳಿದಾನೆ ವಿಶೇಷಣಗಳು ಯಾವಾಗ ಬರ್ತವೆ ಅಂದ್ರೆ ಸೊ ಅದು ಒಂದು ಅಕ್ಷರಗಳ ಹಿಂದೆ ಬರ್ತಕ್ಕಂಥದ್ದು ಅಥವಾ ನಾಮಪದದ ಹಿಂದೆ ಬರುವಂತದ್ದನ್ನ ನಾವು ವಿಶೇಷಣ ಅಂತ ಕರಿತೀವಿ. ಸೊ ಹಾಗಾದ್ರೆ ಇಲ್ಲಿ ನೋಡೋದಾದ್ರೆ ಕರ್ತೃ ಯಾರಿದ್ದಾರೆ? ಹಾಗಾಗಿ ಇಲ್ಲಿ ಬಹಳ ಇಂಪಾರ್ಟೆಂಟ್. ಕರ್ತೃ ಸಾಮಾನ್ಯವಾಗಿ ಯಾವ ಒಂದು ಇದರೊಂದಿಗೆ ಹೊಂದಿದೆ? ಊ ಆಕಾರವನ್ನ, ಊ ಎಂತಕ್ಕಂಥ ಪ್ರಥಮ ವಿಭಕ್ತಿಯೊಂದಿಗೆ ಹೊಂದಿರತಕ್ಕಂಥದ್ದು ನಾವು ನೋಡ್ತೀವಿ. ಇಲ್ಲಿ ಪ್ರಥಮ ವಿಭಕ್ತಿ ಯಾವುದು? ಪಾಠ ಕಲಿಯಲು, ಶಾಲೆಗೆ ವಿದ್ಯಾರ್ಥಿಗಳು ಹೋದರು. ಇಲ್ಲಿ ನೋಡಿ ಎಲ್ಲದರಲ್ಲೂ ಈ ಹೋದರು ಅನ್ನೋದು ಕಂಡು ಕೂಡ ಏನಾಗುತ್ತೆ? ಸೊ ಇಲ್ಲಿ ಪೂರ್ಣಗೊಳಿಸ್ತದೆ. ಹೋದರು ಅಂತಕ್ಕಂಥದ್ದು ಆಲ್ರೆಡಿ ಹೋಗಿದ್ದಾರೆ, ಹಾಗಾಗಿ ವಾಕ್ಯವನ್ನು ಪೂರ್ಣಗೊಳಿಸೋದ್ರಿಂದ ಅದನ್ನ ನಾವು ಯಾವ ರೀತಿ ಗುರುತಿಸಬಹುದು? ಕ್ರಿಯಾಪದ ಅಂತ ಗುರುತಿಸಬಹುದು. ಹಾಗಾಗಿ ಇಲ್ಲಿ ಕೊಟ್ಬಿಟ್ಟಿದ್ದಾನೆ ಆಲ್ರೆಡಿ ಈ ಅಂತಕ್ಕಂಥದ್ದು ಹೋದರು. ಈ ಯಾವುದು ಕೂಡ ಒಂದು ಕ್ಲೂ ಸಿಕ್ಕಲ್ಲ. ನೆಕ್ಸ್ಟ್ ಗಳು ಅಂತ ಹೇಳಿದ್ವಿ. ವಿದ್ಯಾರ್ಥಿಗಳು, ನೋಡಿ ಈ ವಿದ್ಯಾರ್ಥಿ ಅಂತಕ್ಕಂಥದ್ದು ನಾಮಪದ. ಸೊ ನಾಮಪದ, ನಾಮ ಪ್ರಕೃತಿ ಸ್ನೇಹಿತರೆ, ನಾಮ ಪ್ರಕೃತಿ. ಈ ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಯ, ಈ ವಿಭಕ್ತಿ ಪ್ರತ್ಯಯ ಸೇರಿದಾಗ ಅದೇನಾಗ್ತದೆ? ನಾಮಪದ ಆಗುತ್ತೆ. ಸೊ ಸಾಮಾನ್ಯವಾಗಿ ನಾಮಪದ ಅದರಲ್ಲೂ ಕೂಡ ವಾಕ್ಯದಲ್ಲಿ ಸೊ ಏನೊಂದಿರ್ತದೆ? ಪ್ರಥಮ ವಿಭಕ್ತಿಯನ್ನ ಹೊಂದಿರುತ್ತೆ. ಹಾಗಾಗಿ ಪ್ರಥಮ ವಿಭಕ್ತಿ ಯಾವುದಿದೆ? ವಿದ್ಯಾರ್ಥಿಗಳು. ಹಾಗಾಗಿ ಆಪ್ಷನ್ ಮೊದಲನೇದಾಗಿ ವಿದ್ಯಾರ್ಥಿಗಳು. ಸೊ ಯಾವುದಿದೆ ವಿದ್ಯಾರ್ಥಿಗಳಲ್ಲಿ? ಡಿ ಬರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಡಿ ಎಲ್ಲಿದೆ ಮೊದಲನೇದಾಗಿ? ಸೊ ಇವೆರಡು ಇಲ್ಲ, ಹಾಗಾಗಿ ಇವೆರಡನ್ನು ಹೋಗೋಣ. ಇವೆರಡರಲ್ಲಿ ಯಾವುದಾದ್ರೂ ಒಂದು ಆಗಿರುತ್ತೆ. ವಿದ್ಯಾರ್ಥಿಗಳು. ನೆಕ್ಸ್ಟ್ ಏನ್ ಮಾಡೋದಿಕ್ಕೆ ಹೋಗ್ತಾ ಇದ್ದಾರೆ? ಶಾಲೆಗೆ ಅಂತ ಬೇಕಾದ್ರೆ ತಗೋಬಹುದು. ಶಾಲೆಗೆ ಪಾಠ ಕಲಿಯಲು ಹೋದ್ರು ಅಂತ ಬೇಕಾಗಿಲ್ಲ. ಸೊ ಅದಕ್ಕೆ ಏನ್ ಮಾಡ್ಬೋದು ನಾವು? ಪಾಠ ಅಂತಕ್ಕಂಥದ್ದು ನಾವು ನೋಡ್ತಾ ಹೋಗೋಣ. ಪಾಠ ಕಲಿಯಲು, ಪಾಠ ಅಂತಕ್ಕಂಥದ್ದು ಕಲಿಯಲು ಏನ್ ಮಾಡ್ತಾ ಹೋಗಿದ್ರೆ? ಕರ್ಮವನ್ನ ಮಾಡ್ತಾ ಇದ್ರೆ ಕಲಿಯಲು ಅನ್ನೋದೇನು? ಸೊ ಬಿ ಆಗ್ತಕ್ಕಂಥದ್ದು. ಕಲಿಯಲು ಎಲ್ಲಿಗೆ ಹೋದ್ರು ಅವರು? ಶಾಲೆಗೆ ಅಂದ್ರೆ ಸೊ ಸಿ ಆಗಿರ್ತಕ್ಕಂಥದ್ದು. ಇನ್ನು ಹೋದರು ನೋಡಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ವಿದ್ಯಾರ್ಥಿಗಳು ಅಂತಕ್ಕಂಥದ್ದು ಯಾವಾಗಲೂ ಪ್ರಥಮ ವಿಭಕ್ತಿ ಕರ್ತೃಪದ ಆಗಿರ್ತಕ್ಕಂಥದ್ದು. ಅದಾದ ನಂತರ ಶಾಲೆ ಕರ್ಮಪದ, ಶಾಲೆಗೆ ಹೋಗೋದಿಕ್ಕೆ ಕಾರಣ ಏನು? ಪಾಠ ಕಲಿಯೋದಿಕ್ಕೆ. ಸೊ ಅದಾದ ನಂತರ ಕ್ರಿಯಾಪದ ಹೋದರು ಅಂತಕ್ಕಂಥದ್ದು ಬರ್ತದೆ. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ಈ ರೀತಿಯಾಗಿ ನೀವು ಗುರುತಿಸಬಹುದು. ಹಾಗಾಗಿ ಯಾವ್ದಿದೆ ನೋಡಿ, ಇದರಲ್ಲಿ ಡಿ ಇದೆ, ಇಲ್ಲೂ ಡಿ ಇದೆ, ಇಲ್ಲೂ ಡಿ ಇದೆ. ಅದಾದ ನಂತರ ಎ ಇದೆ. ಸೊ ಇಲ್ಲಿ ಎ ಇಲ್ಲ, ಇಲ್ಲಿ ಎ ಇದೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹಾಗಾಗಿ ಆಪ್ಷನ್ 2 ಕೂಡ ತಪ್ಪಾಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಸೊ ಏನಾಗುತ್ತೆ? ಇದಾಗುತ್ತೆ. ಸೊ ವಾಕ್ಯ ಅನ್ಸ್ಕೊಳ್ಬೇಕಾದ್ರೆ ಸೊ ಇದನ್ನ ನಾವು ಕರ್ತೃ ಕರ್ಮ ಕ್ರಿಯೆ ಅಂತಕ್ಕಂಥದ್ದು ಒಂದು ಒಳಗೊಂಡಿದ್ರೆ ಅದನ್ನ ನಾವು ಸಾಮಾನ್ಯ ವಾಕ್ಯ ಅಂತ ಕರಿತೀವಿ. ಅದನ್ನ ಕರ್ತರಿ ವಾಕ್ಯ ಅಂತ ಕೂಡ ಕರಿತೀವಿ. ಕರ್ತರಿ ವಾಕ್ಯ. ಸೊ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಮುಂದೆ ನೋಡೋಣ. ಇದು ಈ ಪ್ರಶ್ನೆಗೆ ಸಂಬಂಧಪಟ್ಟಂತದ್ದು. ಮುಂದಿನ ಪ್ರಶ್ನೆ, ಅನ್ನದ ದಾರಿ ಈ ನುಡಿಗಟ್ಟಿನ ಅರ್ಥ ಏನು?
ಸೊ ನುಡಿಗಟ್ಟು ಅಂದ್ರೆ ಏನು ಅನ್ನೋದು ನೀವು ಮೊದಲು ಗೊತ್ತಾಗಬೇಕು. ಸೊ ಮೇಲ್ನೋಟಕ್ಕೆ ಒಂದು ಅರ್ಥ, ಒಳನೋಟಕ್ಕೆ ಒಂದು ಅರ್ಥ, ವಿಶೇಷವಾದಂತ ಅರ್ಥವನ್ನ ಕೊಡ್ತಕ್ಕಂಥದ್ದು. ಸೊ ಅದನ್ನ ನಾವು ನುಡಿಗಟ್ಟು ಅಂತ ಕರಿತೀವಿ, ನಾಣ್ಣುಡಿ ಅಂತ ಕರಿತೀವಿ. ಸೊ ಹಾಗಾಗಿ ಅನ್ನದ ದಾರಿ ಅಂದ್ರೆ ಏನು ಅಂತ ಕೇಳಿದಾನೆ, ಭತ್ತ ಬೆಳೆಯುವ ಗದ್ದೆ. ಸೊ ಅದೇ ರೀತಿ ಉಪಹಾರ ಮಂದಿರ, ಅದೇ ರೀತಿ ಬದುಕುವ ಮಾರ್ಗ, ಅದೇ ರೀತಿ ದಾರಿಯುದ್ದಕ್ಕೂ ದೊರಕದ ಅನ್ನ. ಸೊ ನಿಮ್ಗೆಲ್ಲ ಗೊತ್ತಾಗ್ತಿದೆ, ಭತ್ತ ಬೆಳೆಯುವ ಗದ್ದೆ ಅವನೇ ಹೇಳ್ತಾವನೆ, ಅನ್ನಕ್ಕೆ ದಾರಿ ಎಲ್ಲ ಗತ್ತ ಬೆಳೆಯೋದು. ನೆಕ್ಸ್ಟ್ ಅದೇ ರೀತಿ ಉಪಹಾರ ಮಂದಿರ, ಹೋಟೆಲ್ ಅಥವಾ ಸೊ ಇಂದು ಹಾಸ್ಟೆಲ್, ಅದು ಅಂತ ಅರ್ಥ ಕೊಡ್ತದೆ, ಅದು ಅಲ್ಲ. ನೆಕ್ಸ್ಟ್ ಬದುಕುವ ಮಾರ್ಗ, ಸೊ ಅನ್ನಕ್ಕೆ ದಾರಿ ಮಾಡ್ಕೊ ನೀನು ಮೊದಲು ಅಂತ ಹೇಳ್ತಾರೆ, ಬದುಕೋದನ್ನ ಕಲ್ತ್ಕೋ ಅಂತ ಹೇಳ್ತಾರೆ. ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್, ಬದುಕುವ ಮಾರ್ಗ. ದಾರಿಯುದ್ದಕ್ಕೂ ದೊರಕದ ಅನ್ನ ಅಲ್ಲ, ಸೊ ಇದಕ್ಕೆ ಬದುಕುವ ಮಾರ್ಗ ಅಂತಕ್ಕಂಥ ಅರ್ಥವನ್ನ ಕೊಡ್ತಕ್ಕಂಥ ನಾವು ನೋಡ್ತೀವಿ. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. ಸೊ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಯಾವುದರೊಂದಿಗೆ ಯಾವುದನ್ನ ಇದು ಹೊಂದಿಸಿ ಬರೆಯಿರಿ ಅಂತಕ್ಕಂಥದ್ದು ಅರ್ಥವನ್ನ ನಾವು ನೋಡ್ಬೇಕಾಗುತ್ತೆ. ಸೊ ಇದು ಕೂಡ ನುಡಿಗಟ್ಟುಗಳಿಗೆ ಸಂಬಂಧಪಟ್ಟಂತೆ ಒಂದು ಹೊಂದಿಸಿ ಬರೆಯನ್ನ ಕೊಟ್ಟಿದ್ದಾನೆ. ಆಲ್ರೆಡಿ ಹೇಳಿದ್ದೆ ನುಡಿಗಟ್ಟು ಅಂದ್ರೆ ಏನು ಅಂತ. ಸೊ ಆಪ್ಷನ್ ಎ ಹೇಳ್ತದೆ ಕನ್ನಡಿಯೊಳಗಿನ ಗಂಟು, ಆಪ್ಷನ್ ಬಿ ಹಲ್ಲು ಕಿಸಿ, ಆಪ್ಷನ್ ಸಿ ಕಾಡು ಪಾಲಾಗು, ಆಪ್ಷನ್ ಡಿ ಹೊಟ್ಟೆಯುರಿ. ಈಗ ನಾನು ನೋಡೋದು ಎಷ್ಟೋ ಜನ ಹೊಟ್ಟೆ ಉರಿತಾ ಇರಬೇಕು. ನನ್ನ ಫೇಸ್ ಕಟ್ ನೋಡಿ ನೀವೆಲ್ಲ ತುಂಬಾ ಖುಷಿ ಆಗ್ತಾ ಇದೆ, ಎಲ್ಲ ಕಾಣಿಸ್ತಾ ಇತ್ತು ನನಗೆ ಚೆನ್ನಾಗಿ. ಓಕೆ ನೋಡಿ ನೋಡೋಣ. ಸೊ ಇದು ಕನ್ನಡಿಯೊಳಗಿನ ಗಂಟು, ಇದರಲ್ಲಿ ಯಾವ್ದಾದ್ರೂ ಒಂದು ಆಗುತ್ತೆ. ಕನ್ನಡಿಯೊಳಗಿನ ಗಂಟು ಏನು? ಕನ್ನಡಿಯೊಳಗಿನ ಗಂಟು ಅಲಭ್ಯವಾದದ್ದು, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಲ್ಲು ಕಿಸಿ, ಕಾಡು ಪಾಲಾಗು, ಸೊ ಹೊಟ್ಟೆಯುರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ. ಯಾವ್ದಕ್ ಬರುತ್ತೆ ಮ್ಯಾಚ್ ಮಾಡಿ ನೋಡೋಣ. ಹೊಟ್ಟೆ ಕಿಚ್ಚನ್ ನೋಡ್ಕೊಳ್ಳೋಣ ನಾವು, ಹಲ್ಲು ಕಿಸಿ, ಹಾಗಾಗಿ ಡಿ ಮಾತ್ಸರ್ಯ, ಡಿಗೆ ಹಾಕೊಳ್ಳೋಣ. ಸೊ ಹಾಗಾಗಿ ಆಪ್ಷನ್ ಎ ಯಾವುದು? ಕನ್ನಡಿಯೊಳಗಿನ ಗಂಟು ಅಲಭ್ಯವಾದದ್ದು. ಹಲ್ಲು ಕಿಸಿ ಅಂತ ಹೇಳಿದ್ರೆ ಆಲ್ರೆಡಿ ಹೇಳಿದೀನಿ, ಒಂದು ಬಹಳ ಮುಖ್ಯವಾಗಿ ಪೇಚ್ ಆಗುವಂತಕ್ಕಂಥದ್ದು, ಬಿ ಹೇಳುತ್ತೆ. ಅದೇ ರೀತಿ ಹೊಟ್ಟೆ ಉರಿ ಅಂತಕ್ಕಂಥದ್ದು ಆಲ್ರೆಡಿ ಹೇಳಿದೀನಿ, ಇದಾಗ್ತಕ್ಕಂಥದ್ದು. ಕಾಡು ಪಾಲಾಗು ಅಂದ್ರೆ ಪರದೇಶಿ ಆಗುವಂತ ಅರ್ಥ, ಎಲ್ಲಾರು ಹೋಗಿ ತೊಲಗು ಹೋಗುವಂತ ಅರ್ಥ. ಹಾಗಾಗಿ ಎ ಯಾವ್ದಿದೆ? 3 ಎ 3 ಇದೆ, ಇಲ್ಲಿಯೂ ಇದೆ. ಹಾಗಾಗಿ ಇವೆರಡು ಕೂಡ ಅಲ್ಲ ನೋಡಿ, ಇವೆರಡು ಯಾವ್ದಾದ್ರು ಆಪ್ಷನ್ 1, ಆಪ್ಷನ್ 4 ಅಲ್ಲಿ ಯಾವ್ದಾದ್ರು ಒಂದು ಆಗುತ್ತೆ. ಹಲ್ಲು ಕಿಸಿತಾ ಇದ್ದಾನೆ ಅಂದ್ರೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಪೇಚ್ ಆಡ್ತಾ ಇದ್ದಾನೆ, ಅಲ್ಲಿ ಕಿಸಿತಾ ಇದ್ದಾನೆ, ಪೇಚ್ ಆಡುವಂತ ಅರ್ಥವನ್ನು ಕೊಡ್ತಾ ಇದೆ. B1. ಹಾಗಾಗಿ ಇಲ್ಲಿಲ್ಲ. ಸುಲಭವಾಗಿ ನೀವೇನ್ ಮಾಡಬಹುದು, ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಹೀಗೆ ಗುರುತಿಸಬೇಕು ಸ್ನೇಹಿತರೆ. ನುಡಿಗಟ್ಟಿನ ಒಳಗಡೆ ಕಾಡು ಪಾಲಾಗು ಅಂದ್ರೆ ಪರದೇಶಿ ಆಗು, ಎಲ್ಲ ದಿಕ್ಕಾಪಾಲ ಓಡೋಗು ಅಂತೇಳಿ ಅರ್ಥವನ್ನ ಕೊಡುತ್ತೆ. ಹೊಟ್ಟೆ ಉರಿ ಅಂದ್ರೆ ಮತ್ಸರವನ್ನ ಪಡು, ಹೊಟ್ಟೆ ಉರಿತಾ ಇದೆ ಅಂತ ಅವನ ಕಂಡಿ ಅಂತ. ಸೊ ಹೀಗಾಗಿ ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಸೊ ಇದು ಕೂಡ ಬಹಳ ಮುಖ್ಯವಾದಂತ ಪ್ರಶ್ನೆ, ತುಂಬಾ ಚೆನ್ನಾಗಿದೆ. ಇದು ಕೂಡ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾನೆ. ಹಾಗಾಗಿ ಕವಿ ವಂದಿತ ಅಂತಕ್ಕಂಥದ್ದು ಯಾವ ಸಮಾಸದಲ್ಲಿ, ತತ್ಪುರುಷ ಸಮಾಸದಲ್ಲಿ ಯಾವ ವಿಧಕ್ಕೆ ಸೇರಿದ್ದು ಅನ್ನೋದು ಗೊತ್ತಾಗ್ಬೇಕು. ಆಪ್ಷನ್ ಬಿ ಹಗಲು ಗನಸು, ಆಪ್ಷನ್ ಸಿ ತೇರು ಮರ, ಅದೇ ರೀತಿ ಧನರಕ್ಷಣೆ. ಇದನ್ನ ಮೊದಲು ಬಿಡಿಸ್ಬೇಕಾಗತ್ತೆ. ಹಿಂದೆ ಹೇಳಿದ್ದೆ, ಕಳೆದ ಒಂದು ತರಗತಿಯಲ್ಲಿ ನಾನು ತತ್ಪುರುಷ ಸಮಾಸದ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಸೊ ಹಾಗಾಗಿ ತತ್ಪುರುಷ ಸಮಾಸ ಅಂದ್ರೆ ಏನು ಅನ್ನೋದು ತಿಳ್ಕೋಬೇಕು. ತತ್ಪುರುಷ ಸಮಾಸ ಪೂರ್ವೋತ್ತರ ಪದಗಳು ನಾಮಪದಗಳಾಗಿದ್ದು, ಸೊ ಉತ್ತರ ಪದದ ನಾಮಪದವು ಮುಖ್ಯವಾಗಿದ್ದರೆ ಅದನ್ನ ತತ್ಪುರುಷ ಸಮಾಸ ಅಂತ ಕರಿತೀವಿ. ಹಾಗಾಗಿ ಪೂರ್ವ ಪದ ಏನಾಗಿರ್ಬೇಕು? ನಾಮಪದ ಆಗ್ಬೇಕು ಅಂತ ಹೇಳುತ್ತೆ. ಅದೇ ರೀತಿ ಉತ್ತರ ಪದವು ಕೂಡ ನಾಮಪದವಾಗಬೇಕು. 2 ನಾಮಪದಗಳನ್ನ ಹೊಂದಿ ಉತ್ತರ ಪದದ ನಾಮಪದ ಮುಖ್ಯವಾಗಿರ್ತಕ್ಕಂಥದನ್ನ ನಾವೇನಂತ ಕರಿತೀವಿ? ತತ್ಪುರುಷ ಸಮಾಸ ಅಂತ ಕರಿತೀವಿ. ಈ ತತ್ಪುರುಷ ಸಮಾಸದಲ್ಲಿ ತೃತೀಯ ವಿಭಕ್ತಿಯಿಂದ ಸೊ ಒಂದು ಪಂಚಮ ವಿಭಕ್ತಿಗೆ ಒಂದು ತೃತೀಯದಿಂದ ಚತುರ್ಥಿ ವಿಭಕ್ತಿಗೆ, ಚತುರ್ಥಿ ಅಥವಾ ಇನ್ನು ಮುಂದೆ ಇರತಕ್ಕಂಥದ್ದು ಸಂಬೋಧನಾ ವಿಭಕ್ತಿಯವರೆಗೆ
ವರೆಗೆ ನಾವೇನ್ ಮಾಡ್ತೀವಿ ಅದರ ವಿಧಗಳನ್ನ ಗುರುತಿಸ್ತಾ ಹೋಗ್ತೀವಿ. ಯಾವ್ದು ಮೊದಲು ಬರ್ತದೆ ಅದನ್ನ ಇಲ್ಲಿ ಪ್ರಶ್ನೆದಾಗಿ ನೋಡ್ತಾ ಹೋಗೋಣ. ಕವಿ ವಂದಿತ ಅನ್ನೋದನ್ನ ಬಿಡಿಸ್ ನೋಡೋಣ ಫಸ್ಟ್. ಸೊ ಕವಿ ವಂದಿತ, ಕವಿಗಳಿಂದ ಪ್ಲಸ್ ವಂದಿತ, ವಂದಿತ ಕವಿ ವಂದಿತ. ಅದೇ ರೀತಿ ಹಗಲುಗನಸು, ಹಗಲಿನಲ್ಲಿ ಪ್ಲಸ್ ಕನಸು, ಕನಸು ಹಗಲುಗನಸು. ಅದೇ ರೀತಿ ತೇರು ಮರ, ತೇರಿಗೆ ಪ್ಲಸ್ ಮರ, ತೇರು ಮರ. ಅದೇ ರೀತಿ ಧನ ರಕ್ಷಣೆ, ತೇರಿಗೆ ಪ್ಲಸ್ ಮರ, ತೇರು ಮರ. ಅದೇ ರೀತಿ ಧನದ ರಕ್ಷಣೆ, ಧನ ರಕ್ಷಣೆ. ಈಗ ನೋಡಿ ನೀವು ಸುಲಭವಾಗಿ ಗುರುತಿಸಬಹುದು ಇಲ್ಲಿ ಇಂದ ಅಂತಕ್ಕಂಥದ್ದು ಸೊ ಇರೋದ್ರಿಂದ, ಹಾಗಾಗಿ ತೃತೀಯ ತತ್ಪುರುಷ ಸಮಾಸ ಆಪ್ಷನ್ ಕವಿ ವಂದಿತಕ್ಕೆ ಮೊದಲನೇದು. ಅದೇ ರೀತಿ ಹಗಲಿನಲ್ಲಿ ಗನಸು, ಅಲ್ಲಿ ಸೊ ಸಪ್ತಮಿ ವಿಭಕ್ತಿ, ಹಾಗಾಗಿ ತೃತೀಯದಿಂದ ಸಪ್ತಮಿ ತನಕ ಬರ್ಕೊಂಡ್ರೆ ಸಾಕು, ಸಂಬೋಧನೆ ಬರೋದಿಲ್ಲ, ಸಪ್ತಮಿ ಆದ್ರೆ ಸಾಕು. ಸಪ್ತಮಿ ವಿಭಕ್ತಿಯವರೆಗೆ ನಾವು ಏನ್ ಮಾಡ್ತೀವಿ, ಇದನ್ನ ಒಂದು ವಿಧಗಳನ್ನ ಗುರುತಿಸ್ತೀವಿ. ನೆಕ್ಸ್ಟ್ ನೋಡೋಣ ಸಪ್ತಮಿ ವಿಭಕ್ತಿ, ಆ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಲ್ಲಿ ಸಪ್ತಮಿ ಎರಡನೇದು. ನೆಕ್ಸ್ಟ್ ತೇರಿಗೆ ಮರ, ಗೆ ಚತುರ್ಥಿ, ಚತುರ್ಥಿ ಹಾಗಾಗಿ ಮೂರನೇದು ಚತುರ್ಥಿ. ಅದೇ ರೀತಿ ದನದ ರಕ್ಷಣೆ, ಆ ಬರ್ತಾ ಇದೆ ದ ಅಂತಕ್ಕಂಥದ್ದು, ಹಾಗಾಗಿ ಷಷ್ಠಿ ತತ್ಪುರುಷ ಸಮಾಸ. ಸೊ ನೋಡ್ತಾ ಹೋಗೋದ್ರೆ ಗೊತ್ತಾಗುತ್ತೆ. ಆಪ್ಷನ್ 1 ಇಸ್ ಈಕ್ವಲ್ ಟು ಎ ಒಂದಾಗಿರುತ್ತೆ. ಸೊ ಎ ಅಂತಕ್ಕಂಥದ್ದು ಎರಡಾಗಿರುತ್ತೆ. ಸೊ ಹಾಗಾಗಿ ಎ ಎಲ್ಲದರಲ್ಲೂ ಎರಡಿದೆ, 3 ಇರತಕ್ಕಂಥ ಇದೊಂದು ಹೋಗುತ್ತೆ. ಆಪ್ಷನ್ 2 ಇಲ್ಲ, 1, 3 ಮತ್ತೆ 4ನೇ ಆಪ್ಷನ್ ಅಲ್ಲಿ ಎ ಇದೆ. ನೆಕ್ಸ್ಟ್ ಹಗಲಿನಲ್ಲಿ ಕನಸು, ಹಗಲಿನಲ್ಲಿ ಕನಸು ಬಿ ಎಲ್ಲಿದೆ, ಸಪ್ತಮಿ ತತ್ಪುರುಷ ಸಮಾಸ, ಸಪ್ತಮಿ ಅಲ್ಲಿ ಅಂತಕ್ಕಂಥದ್ದು, ಹಾಗೆ 1 ಎಲ್ಲಿ ಬರುತ್ತೆ ನೋಡ್ತಾ ಹೋಗೋಣ. ಸೊ ಹಾಗಾಗಿ ಇದು ಕೂಡ ಇಲ್ಲ, ಯಾಕಂದ್ರೆ ಬಿ 1 3 ಆಗಿದೆ. ಸೊ ಅದೇ ರೀತಿ ಇಲ್ಲೂ ಕೂಡ 1 ಆಗಿದೆ, ಇದು ಕೂಡ ಬರೋದಿಲ್ಲ. ಇನ್ನು ಉಳಿದಿರ್ತಕ್ಕಂಥದ್ದು ಆಪ್ಷನ್ ಡಿ ಅಂತಕ್ಕಂಥದ್ದು ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಸೊ ಎ ಇಸ್ ಈಕ್ವಲ್ ಟು 2, ಬಿ ಇಸ್ ಈಕ್ವಲ್ ಟು 1, ಹಾಗೆ ಸಿ ಇಸ್ ಈಕ್ವಲ್ ಟು 4, ಹಾಗಾಗಿ ಡಿ ಇಸ್ ಈಕ್ವಲ್ ಟು 3. ಸೊ ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಇದು ಕಂಪ್ಲೀಟ್ ಆಗಿ ನೀವು ಸೊ ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಭಾರತ ಸಿಂಧೂ ರಶ್ಮಿ ಇದು ಸಾಹಿತ್ಯದ ಯಾವ ಪ್ರಕಾರಕ್ಕೆ ಸೇರಿದ ಕೃತಿ? ಲಲಿತ ಪ್ರಬಂಧವ, ಅದೇ ರೀತಿ ಮಹಾಕಾವ್ಯನ, ಕಾದಂಬರಿನ, ಮತ್ತೆ ವಿಮರ್ಶಾ ಕೃತಿ ಆಗಿರ್ತಕ್ಕಂಥದ್ದ? ಮೊದಲನೇದಾಗಿ ಇದನ್ನ ಭಾರತ ಸಿಂಧೂ ರಶ್ಮಿಯನ್ನ ಬರೆದವರು ಯಾರು ಅನ್ನೋದು ಗೊತ್ತಾಗಬೇಕಾಗತ್ತೆ. ಸೊ ಇದನ್ನ ವಿಕ್ರು ಗೋಕಾಕ್ ಅವರ ಪೂರ್ಣ ಹೆಸರು ವಿನಾಯಕ ಕೃಷ್ಣ ಗೋಕಾಕ ಅಂತಕ್ಕಂಥದ್ದು ಅವರ ಒಂದು ಪೂರ್ಣ ಹೆಸರಾಗಿರ್ತಕ್ಕಂಥದ್ದು. ಸೊ ಇವರು ನವೋದಯ ಸಾಹಿತ್ಯದ ಪ್ರಕಾರಕ್ಕೆ ಸೇರಿದಂತಹ ಒಬ್ಬ ಕವಿ ಆಗಿರ್ತಕ್ಕಂಥದ್ದು. 1990ರಲ್ಲಿ 5ನೇ ಕನ್ನಡಕ್ಕೆ ಸೊ 5ನೇ ಜ್ಞಾನಪೀಠ ಪ್ರಶಸ್ತಿಯನ್ನ ಕೊಟ್ಟವರು. ಜ್ಞಾನಪೀಠ ಪ್ರಶಸ್ತಿ, ವೆರಿ ವೆರಿ ಇಂಪಾರ್ಟೆಂಟ್. ಜ್ಞಾನಪೀಠ ಪ್ರಶಸ್ತಿಯನ್ನ ತಂದುಕೊಟ್ಟಂತಹ ಮುಖ್ಯವಾದಂಥವರು. ಸೊ ಹಾಗಾಗಿ ಸೊ ಈ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನ 1982ರಿಂದ ಸಮಗ್ರ ಕನ್ನಡ ಸಾಹಿತ್ಯಕ್ಕೆ ನೀಡಿದ ಕೊಡುಗೆಗಾಗಿ ಇದನ್ನ ಕೊಡ್ತಾ ಇದ್ದಾರೆ. ಸಮಗ್ರ ಕನ್ನಡ ಸಾಹಿತ್ಯ ಕೊಡುಗೆಗಾಗಿ ಇದನ್ನ ಏನ್ ಮಾಡ್ತಾ ಇದ್ರೆ, ಸೊ ಈ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನ ಕೊಡ್ತಾ ಇದ್ದಾರೆ. ಇದಕ್ಕಿಂತ ಪೂರ್ವದಲ್ಲಿ ಏನಾಗಿತ್ತು, ಕೃತಿಗಳಿಗೆ ಸೊ ಈ ಜ್ಞಾನಪೀಠ ಪ್ರಶಸ್ತಿಗಳನ್ನ ನೀಡ್ತಾ ಇದ್ರು ಅಂತಕ್ಕಂಥದ್ದು. ಹಾಗಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನ 1967ರಲ್ಲಿ ಮೊಟ್ಟ ಮೊದಲ ಬಾರಿಗೆ, ಸೊ ಬಹಳ ಮುಖ್ಯವಾಗಿ ಕುವೆಂಪುರವರು ಮೊಟ್ಟ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡ್ಕೊಂಡಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಇದುವರೆಗೂ 8 ಜನಕ್ಕೆ ನಾವು ಜ್ಞಾನಪೀಠ ಪ್ರಶಸ್ತಿಗಳನ್ನ ಕೊಟ್ಟಿರ್ತಕ್ಕಂಥದ್ದನ್ನ ತಗೊಂಡಿರ್ತಕ್ಕಂಥ ನೋಡ್ತೀವಿ. ಕನ್ನಡಕ್ಕೆ ಅತಿ ಹೆಚ್ಚಿನ 2ನೇ ಜ್ಞಾನಪೀಠ ಪ್ರಶಸ್ತಿ ದೊರೆತಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಸೊ ಇದು ವಿಕ್ರು ಗೋಕಾಕ್ ರವರು. ಸೊ ಬಹಳಷ್ಟು ಜನ ಅವರ ಒಂದು ಅನುಯಾಯಿಗಳು ಸೊ ವಿಕ್ರು ಗೋಕಾಕ್ ರವರಿಗೆ ಭಾರತ
ಸಿಂಧು ರಶ್ಮಿ ಕೃತಿಗೆ ಸೊ ಈ ಒಂದು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅಂತಕ್ಕಂತಹ ಅಂಶಗಳನ್ನ ಪ್ರಸ್ತಾಪವನ್ನ ಮಾಡ್ತಾರೆ. ಹಾಗಾಗಿ ಈ ಒಂದು ಭಾರತ ಸಿಂಧು ರಶ್ಮಿ ಸೊ ವಿಕ್ರು ಗೋಕಾಕರವರ ಮಹಾಕಾವ್ಯವಾಗಿದೆ. ಕಾವ್ಯವಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಹಾಗಾಗಿ ಮಹಾಕಾವ್ಯ ಅಂದ್ರೆ ಅಂತ ಹೇಳಿದ್ರೆ ಉದ್ದನೆಯ ವಿವರಣೆಯನ್ನ ಹೊಂದಿರತಕ್ಕಂಥದ್ದು, ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತಹ ಒಂದು ಘಟನೆ ಆಗಿರ್ಬೋದು ಅಥವಾ ಒಂದು ಐತಿಹಾಸಿಕ ಘಟನೆಯನ್ನ ಕುರಿತು ಸೊ ಈ ಮಹಾಕಾವ್ಯಗಳನ್ನ ಬರೀತಕ್ಕಂಥದ್ದು ನಾವು ನೋಡ್ತೀವಿ. ಹಾಗಾಗಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕುವೆಂಪು ಅವರವರು ಶ್ರೀ ರಾಮಾಯಣ ದರ್ಶನಂ ಅಂತಕ್ಕಂತಹ ಒಂದು ಮಹಾಕಾವ್ಯವನ್ನ ಬರೆದಿದ್ದಾರೆ. ಪ್ರಮುಖವಾಗಿ ಚಂದ್ರಶೇಖರ ಕಂಬಾರರವರು ಸೊ ಚಕೋರಿ ಅಂತಕ್ಕಂತಹ ಒಂದು ಮಹಾಕಾವ್ಯವನ್ನ ಬರೆದಿದ್ದಾರೆ. ಸೊ ಬಹಳ ಮುಖ್ಯವಾಗಿ ಈ ರೀತಿಯಾಗಿ ಸೊ ಸಾಕಷ್ಟು ಸಾಹಿತಿಗಳು ಮಹಾಕಾವ್ಯಗಳನ್ನ ಬರಿತಾ ಹೋಗಿದ್ದಾರೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದ್ರೆ ಸೊ ಮಹಾಕಾವ್ಯ, ಭಾರತ ಸಿಂಧು ರಶ್ಮಿ ವಿಕ್ರು ಗೋಕಾಕರ ಒಂದು ಮಹಾಕಾವ್ಯ ಆಗಿರ್ತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಮತ್ತೊಂದು ಹೊಂದಿಸಿ ಬರೀರಿ ಒಂದು ಪ್ರಶ್ನೆಯನ್ನ ಕೇಳಿದಾನೆ. ಹಾಗಾಗಿ ಸೊ ಈ ಪ್ರಶ್ನೆ ನೋಡೋದಾದ್ರೆ ಕುವೆಂಪು, ಅನಾಕ್ರು ಮತ್ತೆ ವಿಕ್ರು ಗೋಕಾಕ್ ಮತ್ತೆ ವಿನಾಯಕ ಕೃಷ್ಣ ಗೋಕಾಕ್ ಈ 4 ಜನರ ವಿವರಣೆಯನ್ನ ನಾನು ಕಳೆದ ವಿಡಿಯೋನಲ್ಲಿ ನಾನು ಚರ್ಚೆಯನ್ನ ಮಾಡಿದ್ದೀನಿ ಸ್ನೇಹಿತರೆ. ಹಾಗಾಗಿ ನಾನು ಸೊ ನೇರವಾಗಿ ಇದಕ್ಕೆ ಪ್ರಶ್ನೆಗೆ ಉತ್ತರವನ್ನ ಹೇಳ್ತಾ ಹೋಗ್ತೀನಿ. ಸೊ ಕುವೆಂಪುರವರು ಶ್ರೀ ರಾಮಾಯಣ ದರ್ಶನಂ ಅಂತಕ್ಕಂತಹ ಮಹಾಕಾವ್ಯವನ್ನ ಬರೆದಿದ್ದಾರೆ. ಅದೇ ರೀತಿಯಾಗಿ ಆನಕ್ರೂರವರು ಸೊ ಸಂಧ್ಯಾರಾಗ ಅಂತಕ್ಕಂತಹ ಕೃತಿಯನ್ನ ಬರೆದಿದ್ದಾರೆ. ಅದೇ ರೀತಿ ವಿಕ್ರು ಗೋಕಾಕ್ ರವರು ಸೊ ಭಾರತ ಸಿಂಧು ರಶ್ಮಿ ಅಂತಕ್ಕಂತಹ ಒಂದು ಕೃತಿಯನ್ನ ಬರೆದಿದ್ದಾರೆ. ದೇವನೂರು ಮಾದೇವರವರು ಎದೆಗೆ ಬಿದ್ದ ಅಕ್ಷರ ಸೊ ಭೂಮಿಗೆ ಬಿದ್ದ ಒಂದು ಬೀಜ ಇಂದಲ್ಲ ನಾಳೆ ಸೊ ಫಲ ಕೊಡುತ್ತದೆ ಅಂತಕ್ಕಂಥ ಹೇಳಿಕೆಯನ್ನ ಕೊಟ್ಟವರು ಕೂಡ ಸೊ ದೇವನೂರು ಮಹಾದೇವರವರು. ಸೊ ಹಾಗಾಗಿ ಈಗ ಅದಕ್ಕೆ ಉತ್ತರವನ್ನ ನಾವು ನೋಡ್ತಾ ಹೋಗೋಣ. ಕುವೆಂಪುರವರು 1ಕ್ಕೆ 2 ಬರ್ತದೆ. ಹಾಗಾಗಿ ಒಂದು ಆಪ್ಷನ್ ಎ ಸೊ 2 ಬರಬೇಕಾಗುತ್ತೆ. ಸೊ ಇಲ್ಲಿ 4 ಇದೆ, ಹಾಗಾಗಿ ಒಂದು ಆಪ್ಷನ್ ಸರಿಯಾಗೋದಿಲ್ಲ. ಸೊ ಸೆಕೆಂಡ್ 4th ಒನ್ ಸರಿಯಾಗೋದಿಲ್ಲ. ಹಾಗಾಗಿ ಆಪ್ಷನ್ ಎಗೆ 2 ಇರ್ತಕ್ಕಂಥದ್ದು ಇವೆರಡು ಆಪ್ಷನ್ಗಳಲ್ಲಿ ಮಾತ್ರ ಇದೆ. ನೆಕ್ಸ್ಟ್ ಅದಾದ ನಂತರ ಒಂದು ಆನಕ್ರೂರವರು ಸೊ ಆಪ್ಷನ್ 4 ಅಲ್ಲಿ ಇರ್ತಕ್ಕಂಥದ್ದು, ಆಪ್ಷನ್ 4 ಮತ್ತೆ 2ರಲ್ಲೂ ಇದೆ. ಅದೇ ರೀತಿ ವಿಕ್ರು ಗೋಕಾಕ್ ರವರು ಆಪ್ಷನ್ 1 ಅಲ್ಲಿ ಇರ್ತಕ್ಕಂಥದ್ದು, ಆಪ್ಷನ್ 1 ಎಲ್ಲಿದೆ ಸೊ ಆಪ್ಷನ್ 3 ಅಲ್ಲಿ ಇದೆ. ಹಾಗಾಗಿ ಇದು ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ 2 ಇಸ್ ದ ರಾಂಗ್ ಆನ್ಸರ್ ಆಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಸೊ 3 ಅಂತಕ್ಕಂಥದ್ದು, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನ ನೋಡೋಣ. ಮುಂದಿನ ಪ್ರಶ್ನೆ ಬಹಳ ಮುಖ್ಯವಾದಂತಹ ಪ್ರಶ್ನೆ. ಸ್ವತಂತ್ರವಾದ ವಿಭಕ್ತಿ ಪ್ರತ್ಯಯವಿಲ್ಲದ ವಿಭಕ್ತಿ ಯಾವುದು? ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಆಪ್ಷನ್ ಎ ಪಂಚಮಿ, ಸಂಬೋಧನೆ, ಅದೇ ರೀತಿ ಚತುರ್ಥಿ, ಸಪ್ತಮಿ ಅಂತಕ್ಕಂಥದ್ದು. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಉತ್ತರ ಕೊಡೋಕ್ಕಿಂತ ಮುನ್ನ ನಾವು ಈ ಚಾರ್ಟ್ ಅನ್ನ ನಾವು ನೋಡ್ಬೇಕಾಗುತ್ತೆ. ನೋಡಿ ಈ ಚಾರ್ಟ್ ಅಲ್ಲಿ ಸೊ ಒಟ್ಟು ವಿಭಕ್ತಿ ಪ್ರತ್ಯಯಗಳು ಎಷ್ಟಿದಾವೆ ಕನ್ನಡದಲ್ಲಿ, ಹೊಸಗನ್ನಡದಲ್ಲಿ. ಸೊ ಮೊನ್ನೆ ಪ್ರಶ್ನೆ ಸ್ನೇಹಿತರೆ, ಹೊಸಗನ್ನಡದಲ್ಲಿ ವಿಭಕ್ತಿ ಪ್ರತ್ಯಯಗಳು ಎಷ್ಟಿದಾವೆ ಅಂದ್ರೆ 8 ವಿಭಕ್ತಿ ಪ್ರತ್ಯಯಗಳಿದಾವೆ. ಹೊಸಗನ್ನಡದಲ್ಲಿ ಒಟ್ಟು 8 ವಿಭಕ್ತಿ ಪ್ರತ್ಯಯಗಳಿದಾವೆ. ಅದೇ ರೀತಿ ಹಳಗನ್ನಡ ಸೊ ಹಳಗನ್ನಡದಲ್ಲಿ ಒಟ್ಟು ವಿಭಕ್ತಿ ಪ್ರತ್ಯಯಗಳು ಎಷ್ಟಿದಾವೆ ಅಂದ್ರೆ 7 ವಿಭಕ್ತಿ ಪ್ರತ್ಯಯಗಳಿದಾವೆ. ಅದೇ ರೀತಿ ಕೇಶಿರಾಜನ ಪ್ರಕಾರ ವಿಭಕ್ತಿ ಪ್ರತ್ಯಯಗಳ ಸಂಖ್ಯೆ ಎಷ್ಟು? 7. ನಾಗವರ್ಮನ ಪ್ರಕಾರ ವಿಭಕ್ತಿ ಪ್ರತ್ಯಯಗಳ ಸಂಖ್ಯೆ ಎಷ್ಟು? 7. ಹಾಗಾಗಿ ಆಧುನಿಕ ಹೊಸಗನ್ನಡದಲ್ಲಿ ವಿಭಕ್ತಿ ಪ್ರತ್ಯಯಗಳು ಎಷ್ಟು ಅಂತ ಕೇಳಿದ್ರೆ ಅದು 8 ವಿಭಕ್ತಿ ಪ್ರತ್ಯಯಗಳಿದಾವೆ. ಸೊ ನಮಗೆ 8 ವಿಭಕ್ತಿ ಪ್ರತ್ಯಯಗಳನ್ನ ನಾನು ಇಲ್ಲಿ ಈ ಚಾರ್ಟ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ಇದನ್ನ ಸ್ಕ್ರೀನ್ ಶಾಟ್ ಅನ್ನ ತಗೊಂಡು ಸೊ ಇದ್ರ ಬಗ್ಗೆ ಅಭ್ಯಾಸ ಮಾಡಿ. ಸೊ ಹೊಸಗನ್ನಡದಲ್ಲಿ, ಹಳೆಗನ್ನಡದಲ್ಲಿ ನೋಡಿ, ಹಳೆಗನ್ನಡದಲ್ಲಿ ಏಕವಚನ ಸೊ ಮತ್ತು ಬಹುವಚನ. ಸೊ ಹೊಸಗನ್ನಡದಲ್ಲಿ ಏಕವಚನ ಮತ್ತೆ ಬಹುವಚನ. ಅದೇ ರೀತಿ ಹಳೆಗನ್ನಡ, ಹೊಸಗನ್ನಡ ಮತ್ತೆ ಹಳೆಗನ್ನಡದಲ್ಲಿ ಇರ್ತಕ್ಕಂತಹ ಸೊ ವಿಭಕ್ತಿ ಪ್ರತ್ಯಯಗಳು, ಜೊತೆಗೆ ಅದಕ್ಕೆ ಕಾರಕಾರ್ಥಗಳು ಅಂತಕ್ಕಂಥದ್ದು. ವಿಭಕ್ತಿ ಪ್ರತ್ಯಯಗಳಾಗೋದಕ್ಕೆ ಕಾರಣವಾದಂಥವನ್ನ ನಾವು ಕಾರಕಾರ್ಥಗಳು ಅಂತ ಕರಿತೀವಿ. ಸೊ ಬಹಳ ಮುಖ್ಯವಾಗಿ ಇದನ್ನ ನೀವು ಏನ್ ಮಾಡ್ಬೇಕು, ಈ ಚಾರ್ಟ್ ಅನ್ನ ನೋಡ್ಕೊಳ್ಬೇಕು. ಹಾಗಾಗಿ ಸೊ ಡೈರೆಕ್ಟ್ ಆಗಿ ನಾನು ಅದಕ್ಕೆ ಉತ್ತರವನ್ನ ಹೇಳ್ತೀನಿ. ಪಂಚಮಿ ವಿಭಕ್ತಿ ಪ್ರತ್ಯಯಕ್ಕೆ ಒಂದು ಸ್ವತಂತ್ರವಾದಂತಹ ಪ್ರತ್ಯಯವಿಲ್ಲ. ಹಾಗಾದ್ರೆ ಪಂಚಮಿ ವಿಭಕ್ತಿ ಪ್ರತ್ಯಯದ ಕಾರ್ಯವನ್ನ ಯಾವ್ದು ಮಾಡ್ತದೆ ಅಂತ ಹೇಳಿದ್ರೆ ತೃತೀಯ ವಿಭಕ್ತಿ ಪ್ರತ್ಯಯ. ತುಂಬಾ ಇಂಪಾರ್ಟೆಂಟ್. ತೃತೀಯ ವಿಭಕ್ತಿ ಪ್ರತ್ಯಯ ಅದರ ಸ್ಥಾನವನ್ನ, ಅದರ ಕೆಲಸವನ್ನ ಮಾಡ್ತದೆ. ಹೇಗೆ ಒಂದು ಉದಾಹರಣೆ ನೋಡೋಣ. ಸೊ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಮರದ ದೆಸೆಯಿಂದ ಬಿದ್ದನು.
ಮರದ ದೆಸೆಯಿಂದ ಬಿದ್ದನು. ನೋಡಿ ಇದನ್ನ ಮರದಿಂದ ಬಿದ್ದನು, ಮರದಿಂದ ಬಿದ್ದನು. ಹಾಗಾಗಿ ಪಂಚಮಿ ವಿಭಕ್ತಿ ಪ್ರತ್ಯಯದ ಅಗತ್ಯ ಇಲ್ಲ. ಅದನ್ನೇ ಹೇಳ್ತಾ ಇದ್ದಾನೆ ಅವನು. ಸ್ವತಂತ್ರವಾದ ವಿಭಕ್ತಿ ಪ್ರತ್ಯಯವಿಲ್ಲದ ವಿಭಕ್ತಿ ಪ್ರತ್ಯಯ ಯಾವುದು, ವಿಭಕ್ತಿ ಯಾವುದು ಅಂತ ಕೇಳಿದಾನೆ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. ಸೊ ಬಹಳ ಮುಖ್ಯವಾಗಿರ್ತಕ್ಕಂಥ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದಂತ ಒಂದು ಪ್ರಶ್ನೆಗೆ ಉತ್ತರ. ನೆಕ್ಸ್ಟ್ ಮುಂದೋಣ. ಮತ್ತೊಂದು, ಪ್ರಕೃತಿಯ ವಿಭಕ್ತಿಯಾರ್ಥದಲ್ಲಿ ಪ್ರಯೋಗವಾಗುವ ವಿಭಕ್ತಿ ಯಾವುದು? ಬಹಳ ಇಂಪಾರ್ಟೆಂಟ್. ಆಪ್ಷನ್ ಎ ಹೇಳ್ತಾ ಇದೆ ಪಂಚಮಿ, ಆಪ್ಷನ್ ಬಿ ಷಷ್ಠಿ, ಆಪ್ಷನ್ 3 ಪ್ರಥಮ, ಆಪ್ಷನ್ 4 ದ್ವಿತೀಯ. ಸೊ ವಿಭಕ್ತಿ ಪ್ರತ್ಯಯಗಳು 8 ಇದರಲ್ಲಿ, ಅದರಲ್ಲಿ ಪ್ರಥಮ ವಿಭಕ್ತಿ ಪ್ರತ್ಯಯ ಇಲ್ಲ ಅಂತ ಹೇಳಿ ಕೆಲವರು ಹೇಳ್ತಾರೆ. ಯಾಕಂದ್ರೆ ಪ್ರಕೃತಿಯಲ್ಲಿಯೇ ಪ್ರಥಮ ವಿಭಕ್ತಿ ಸೇರ್ ಹೋಗುತ್ತೆ ಅಂತಕ್ಕಂಥದ್ದು. ಸೊ ಹೇಗೆ ಅಂತ ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ಮನೆ ಎಂಬುದು ಏನು ಅಂತೇಳಿ ಒಂದ್ಸಲ ಪ್ರಶ್ನೆ ಕೇಳಿದ್ದ. ಸೊ ಈ ಮನೆ ಅಂದ್ರೆ ಅಲ್ಲೇ ಕೊಟ್ಟಿರ್ತಾನೆ ನಾಮಪದ, ನಾಮ ಪ್ರಕೃತಿ, ಕ್ರಿಯಾಪದ ಮತ್ತೆ ಧಾತು ಅಂತ ಹೇಳಿ ಪ್ರಶ್ನೆ ಕೊಟ್ಟಿದ್ದ ಸ್ನೇಹಿತರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಕೆಲವರು ಏನ್ ಮಾಡಿದ್ರು, ಇದು ನಾಮಪದ ಇರ್ಬೋದಾ ಅಂತ ಹೇಳಿ ನಾಮಪದವನ್ನ ಗುರುತಿಸಿದ್ರು, ಕೆಲವರು ನಾಮ ಪ್ರಕೃತಿ ಅಂತ ಗುರುತಿಸಿದ್ರು. ಆದ್ರೆ ಇದು ನಿಜವಾದ ಅರ್ಥ, ನಿಜವಾಗ್ಲೂ ಇದಕ್ಕೆ ಏನ್ ಹೇಳ್ತಾರೆ ನಾಮಪದ. ಯಾಕೆ ಅಂತ ಹೇಳಿದ್ರೆ, ಸೊ ನಾಮಪದ ಅನ್ಬೇಕಾದ್ರೆ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ನಾಮ ಪ್ರಕೃತಿ ಪ್ಲಸ್ ಪ್ರತ್ಯಯ ಸೇರ್ಬೇಕು. ಸೊ ಈ ಪ್ರತ್ಯಯ ಸೇರಿದ್ರೆ ಮಾತ್ರ ಅದನ್ನ ಒಂದು ನಾಮಪದ ಅಂತ ಕರಿಬೇಕು. ಆದ್ರೆ ಇಲ್ಲಿ ನಾಮಪದಕ್ಕೆ ಇದು ನಾಮಪದ ಅನ್ಸ್ಕೊಳ್ಬೇಕಾದ್ರೆ ಯಾವುದೇ ಪ್ರತ್ಯಯವನ್ನ ಹೊಂದಿಲ್ಲ. ಅದೇ ಹೇಳ್ತಾ ಇದ್ದಾನೆ ಇಲ್ಲಿ, ಪ್ರಕೃತಿಯೇ ವಿಭಕ್ತ್ಯಾರ್ಥದಲ್ಲಿ ಪ್ರಯೋಗಿಸಲ್ಪಡುವಂಥದ್ದು ಯಾವುದು ಅಂದ್ರೆ ಪ್ರಥಮ ವಿಭಕ್ತಿ. ಕೆಲವು ಸಂದರ್ಭದಲ್ಲಿ ಪ್ರಥಮ ವಿಭಕ್ತಿಗಳು ಇರೋದಿಲ್ಲ. ಸೊ ನಾಮಪದ ಅನ್ಸ್ಕೊಳ್ಬೇಕಾದ್ರೆ ಏನಾಗ್ತಿತ್ತು, ಅದು ಮನೆಯ ಅಂತಕ್ಕಂತಹ ಒಂದು ಅರ್ಥವನ್ನು ಕೊಡಬೇಕಿತ್ತು. ಆಗ ಏನಾಗ್ತಿತ್ತು, ಮನೆ ಪ್ಲಸ್ ಮನೆಯ ಪ್ಲಸ್ ಮನೆಯು ಅಂತಕ್ಕಂಥದ್ದು. ಸೊ ಅಂತಕ್ಕಂಥದ್ದು ಪ್ರಥಮ ವಿಭಕ್ತಿ ಸೇರ್ತಾ ಇತ್ತು. ಆಗ ಸೇರಿದ್ರೆ ಅದು ನಾಮಪದ ಆಗ್ತಿತ್ತು. ಕೆಲವು ಸಂದರ್ಭಗಳಲ್ಲಿ ಪ್ರಕೃತಿಯೇ ಸೊ ಪ್ರಥಮ ವಿಭಕ್ತಿ ಪ್ರತ್ಯಯವನ್ನ ನಿರ್ವಹಣೆ ಮಾಡ್ತದೆ. ಅದನ್ನೇ ಇವ್ರು ಹೇಳಕ್ ಕೊಟ್ಟಿದ್ದಾರೆ. ಸೊ ಪ್ರಕೃತಿಯೇ ವಿಭಕ್ತಿ ಅರ್ಥದಲ್ಲಿ ಪ್ರಯೋಗವಾಗುವ ವಿಭಕ್ತಿ ಯಾವುದು ಅಂತ ಕೇಳಿದಾನೆ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಪ್ರಥಮ ವಿಭಕ್ತಿ ಪ್ರತ್ಯಯವು ಪ್ರಥಮ ಏನಾಗ್ತದೆ, ಪ್ರಕೃತಿಯೊಂದಿಗೆ ಬೆರ್ತೋಗುತ್ತೆ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥದ್ದು. ಹಾಗಾಗಿ ಈ ಪ್ರಶ್ನೆಗೆ ಅದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕವಿಯಿಂದ ಕಾವ್ಯವು ಬರೆಯಲ್ಪಡುತ್ತದೆ. ಗೆರೆ ಎಳೆದ ವಾಕ್ಯದ ಕರ್ತರಿ ರೂಪವನ್ನ ಬರೆಯಿರಿ. ಈಗಷ್ಟೇ ನಾನು ಹೇಳಿದ್ದೀನಿ, ನಾವು ಮಾತನಾಡುವಂತಹ ಎಲ್ಲಾ ಪದಗಳು ಕೂಡ, ಎಲ್ಲಾ ವಾಕ್ಯಗಳು ಕೂಡ ಕರ್ತರಿ ಪ್ರಯೋಗದಲ್ಲೇ ಇರ್ತವೆ. ಅವನು ಹೇಳ್ತಾ ಇದ್ದಾನೆ. ಸೊ ಆಪ್ಷನ್, ಕವಿಯು ಕವಿತೆಯನ್ನು ಬರೆಯುತ್ತಾನೆ, ವೆರಿ ಇಂಪಾರ್ಟೆಂಟ್. ಎರಡನೇದು, ಕವಿಯಿಂದ ಕಾವ್ಯವು ಬರೆಯಲಾಯಿತು. ಅದೇ ರೀತಿ ಕವಿಯು ಕಾವ್ಯವನ್ನು ಬರೆಯುತ್ತಾನೆ. ಸೊ ಅದೇ ರೀತಿ ಕವಿಯು ಕಾವ್ಯವನ್ನು ಬರೆಯಲಾಗದು. ನೋಡಿ ಆಪ್ಷನ್ ಕೊಟ್ಟಿದ್ದಾನೆ. ಸೊ ಅವನು ಹೇಳಿರ್ತಕ್ಕಂಥದ್ದು ಏನಂದ್ರೆ, ನಾನು ಆಲ್ರೆಡಿ ಹೇಳಿದ್ದೀನಿ, ಒಂದು ವಾಕ್ಯ ಕರ್ತರಿ ವಾಕ್ಯದಲ್ಲಿ ಕರ್ತರಿ ರೂಪ. ಈ ಕರ್ತರಿ ರೂಪ ನಾವು ಮಾತಾಡ್ತಕ್ಕಂಥದ್ದು, ಈಗ ನಾನು ಏನ್ ಮಾತಾಡ್ತಾ ಇದ್ದೀನಿ ಆ ಎಲ್ಲಾ ಮಾತುಗಳು ವಾಕ್ಯಗಳು ಕೂಡ ಕರ್ತರಿ ರೂಪದಲ್ಲಿದೆ. ಈ ಕರ್ತರಿ ರೂಪ ಅನ್ಸ್ಕೊಳ್ಬೇಕಾದ್ರೆ ಮೊದಲು ಕರ್ತೃಪದ ಇರಬೇಕು. ಅದಾದ ನಂತರ ಅವನು ಮಾಡ್ತಕ್ಕಂಥ ಕೆಲಸವನ್ನ ಕುರಿತು ಹೇಳಬೇಕು, ಕರ್ಮಪದ. ಅದಾದ ನಂತರ ಆ ವಾಕ್ಯ ಪೂರ್ಣಗೊಳಿಸ್ಬೇಕು, ಕ್ರಿಯಾಪದ. ಆಲ್ರೆಡಿ ಗೊತ್ತಿದೆ, ಕರ್ತೃಪದವು ಸಾಮಾನ್ಯವಾಗಿ ಪ್ರಥಮ ವಿಭಕ್ತಿಯಾದಂತ ಹೂವನ್ನ ಹೊಂದಿರುತ್ತೆ. ಅದೇ ರೀತಿ ಕರ್ಮಪದವು ಬಹಳ ಮುಖ್ಯವಾಗಿ ಸೊ ಅದು ದ್ವಿತೀಯ ವಿಭಕ್ತಿಯಾದಂತಹ ಅನ್ನುವನ್ನ ಹೊಂದಿರುತ್ತೆ. ಸೊ ಕ್ರಿಯಾಪದವು ಯಾವಾಗಲೂ ಕೊನೆಗೊಳ್ಳೋದು ಆಖ್ಯಾತ ಪ್ರತ್ಯಯದೊಂದಿಗೆ ಕೊನೆಗೊಳ್ಳುತ್ತೆ. ವೆರಿ ಇಂಪಾರ್ಟೆಂಟ್. ಆಖ್ಯಾತ ಪ್ರತ್ಯಯ ಏನು? ಆಖ್ಯಾತ ಪ್ರತ್ಯಯ ಅಂದ್ರೆ ಧಾತುಗಳೊಂದಿಗೆ ಸೇರಿ ಕ್ರಿಯಾಪದಗಳಾಗಲು ಸಹಾಯ ಮಾಡುವಂತಹ ಅಕ್ಷರಗಳನ್ನ ಸೊ ನಾವೇನಂತ ಕರಿತೀವಿ, ಆಖ್ಯಾತ ಪ್ರತ್ಯಯ ಅಂತ ಕರಿತೀವಿ ಸ್ನೇಹಿತರೆ. ಇದನ್ನ ನೀವು ಕ್ಲಾಸಲ್ಲಿ ಬಂದಾಗ ತುಂಬಾ ನೀಟಾಗಿ ಎಕ್ಸ್ಪ್ಲೈನ್ ಇರುತ್ತದೆ. ಸೊ ಅದಕ್ಕೆ ತುಂಬಾ ಉದಾಹರಣೆಗಳು ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಇದ್ರಲ್ಲಿ ಬರ್ತಕ್ಕಂಥ, ಹಾಗಾದ್ರೆ ನೋಡ್ತಾ ಹೋಗೋಣ. ಅವ್ನು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಇಂದ ಇರೋದ್ರಿಂದ ಸೊ ಅಲ್ಲಿ ಏನಾಗುತ್ತೆ, ತೃತೀಯ ಬರುತ್ತೆ, ಅದು ಬರೋದಿಲ್ಲ. ಹಾಗಾಗಿ ಕವಿ ಅನ್ನೋದನ್ನ ನಾವು ಹಾಗೆ ತಗೊಳ್ಳೋಣ. ಕವಿ ಹೂ ಬರ್ಬೇಕಾಗತ್ತೆ. ಹಾಗಾಗಿ ಕವಿಯು. ಕರ್ಮಪದ ಹೇಳ್ತಾ ಇದ್ದೇನೆ, ಕಾವ್ಯವು. ಕರ್ಮಪದ ಏನೊಂದಿರ್ಬೇಕು,
ಅನ್ನುವನ್ನು ಹೊಂದಿರಬೇಕು. ಕಾವ್ಯವನ್ನು, ವೆರಿ ಸಿಂಪಲ್, ಕಾವ್ಯವನ್ನು. ನೆಕ್ಸ್ಟ್ ಬರೆಯಲ್ಪಡುತ್ತದೆ, ಬರೆಯುತ್ತಾನೆ. ಯಾಕೆಂದ್ರೆ ಸೊ ಕ್ರಿಯಾಪದ ಆಗ್ಬೇಕು ಅಂದ್ರೆ ನಾನು ಕಳೆದ ವಿಡಿಯೋದಲ್ಲಿ ನೀವು ನೋಡ್ಕೊಳ್ಬೇಕು, ಕ್ರಿಯಾಪದ ಆಗ್ಬೇಕಾದ್ರೆ ಅದು ಧಾತುವನ್ನ ಹೊಂದಿರಬೇಕು. ಸೊ ಅದೇ ರೀತಿ ಕಾಲ ಸೂಚಕವನ್ನ ಹೊಂದಿರಬೇಕು. ಅದೇ ರೀತಿ ಆಖ್ಯಾತ ಪ್ರತ್ಯಯವನ್ನ ಹೊಂದಿರಬೇಕು. ಆಖ್ಯಾತ ಪ್ರತ್ಯಯವನ್ನು ಹೊಂದಿರ, ಈ ಮೂರನ್ನ ಹೊಂದಿದ್ರೆ ಮಾತ್ರ ನಾವೇನಂತ ಕರಿತೀವಿ, ಕ್ರಿಯಾಪದ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಬರೆ ಅಂತಕ್ಕಂಥದ್ದು ಧಾತು, ಉತ್ತ ಅಂತಕ್ಕಂಥದ್ದು ಒಂದು ಕಾಲಸೂಚಕ ಪ್ರತ್ಯಯ. ಸೊ ಬರಿತಾನೆ ಭವಿಷ್ಯ ಹೇಳ್ತಾ ಇದ್ದು, ಬರಿತಾ ಆಗ್ತಕ್ಕಂಥದ್ದು ಹೇಳ್ತಾ ಇದ್ದಾನೆ. ಸೊ ಆನೆ ಅಂತಕ್ಕಂಥದ್ದು ಸೊ ಏನಾಗುತ್ತೆ, ಆಖ್ಯಾತ ಪ್ರತ್ಯಯ ಆಗುತ್ತೆ. ಈ ಮೂರು ಸೇರಿ ಬರೆಯುತ್ತಾನೆ ಅಂತ ಆಗುತ್ತೆ. ಹಾಗಾಗಿ ಕವಿಯು ಕಾವ್ಯವನ್ನು ಬರೆಯುತ್ತಾನೆ. ನೋಡಿ ಈ ವಾಕ್ಯ ಆಯ್ತು. ಹಾಗಾಗಿ ಇದು ಈ ಒಂದು ವಾಕ್ಯ ಎಲ್ಲಿದೆ ಅಂತ ನೋಡಿ. ಸೊ ಕವಿಯು ಕಾವ್ಯದಿಂದ ಬರೆಯುತ್ತಾನೆ, ಇಲ್ಲ. ಕವಿಯಿಂದ ಕಾವ್ಯ ಬರೆಯಲಾಯಿತು, ಇಲ್ಲ. ಕವಿಯು ಕಾವ್ಯವನ್ನು ಬರೆಯುತ್ತಾನೆ. ನೋಡಿ ಇದು ಸರಿಯಾದ ಉತ್ತರ. ಹಾಗಾಗಿ ಕವಿಯು ಕಾವ್ಯವನ್ನು ಬರೆಯಲಾಗದು, ಇದು ನಿಷೇಧ ವಾಕ್ಯ ಸ್ನೇಹಿತರೆ. ಬರೆಯಲಾಗದು ಅಂತ ಹೇಳಿದಾನೆ. ನಿಷೇಧ ವಾಕ್ಯ ಅಥವಾ ನಿಷೇಧ ಕೃದಂತದಲ್ಲಿ ನಾವು ನೋಡ್ಬೋದು ಇದನ್ನ, ಆಗದು, ಅಗದು ಅಂತಕ್ಕಂಥದ್ದು. ಇದು ಇದಕ್ಕೆ ಸರಿಯಾದ ಉತ್ತರ. ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡೋಣ, ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರದ ಪದವನ್ನ ಗುರುತಿಸಿ. ಸೊ ಹಾಗಾಗಿ ಅಚ್ಚಗನ್ನಡ ಪದಗಳನ್ನ ಕೊಟ್ಟಿದ್ದಾನೆ. ಸೊ ಇದರಲ್ಲಿ ಯಾವುದೋ ಒಂದು ಪದ ಯಾವುದೋ ಒಂದು ದೇಶೀಯ ವಿದೇಶಿಯ ಪದಗಳಿಗೆ ಸೇರಿರ್ತಕ್ಕಂಥ ಪದ ಆಗಿರ್ತಕ್ಕಂಥದ್ದು. ಸೊ ಆಪ್ಷನ್ ಹೇಳ್ತಾ ಇದ್ದಾನೆ, ಮನೆ ಅಂತಕ್ಕಂಥದ್ದು 1ನೇ ಆಪ್ಷನ್. ಆಪ್ಷನ್ 2 ಗದ್ದೆ. ಆಪ್ಷನ್ 3 ಮರ. ಆಪ್ಷನ್ 4 ರಾತ್ರಿ. ಸೊ ಈ ರಾತ್ರಿ ಅಂತಕ್ಕಂತಹ ಪದವನ್ನ ಹೊರತುಪಡಿಸಿದ್ರೆ ಉಳಿದೆಲ್ಲ ಪದಗಳು ಕೂಡ ಅಚ್ಚಗನ್ನಡ ಪದಗಳಾಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಸೊ ವಿದೇಶಿ ಅನ್ಯ ದೇಶೀಯ ಪದಗಳಾಗಿರ್ದ ಅನ್ಯ ದೇಶೀಯ ಪದವಾಗಿರ್ತಕ್ಕಂಥ ರಾತ್ರಿ ಸಂಸ್ಕೃತ ಭಾಷೆಯ ಪದ ಆಗಿದೆ. ಹಾಗಾಗಿ ಇದು ಇಲ್ಲಿ ಆಗ್ತಕ್ಕಂಥ, ಅಂದ್ರೆ ಇದನ್ನ ತೆಗೆದುಹಾಕ್ಬೇಕಾಗುತ್ತೆ. ಯಾವ್ದು ಗುಂಪಿಗೆ ಸೇರಲ್ಲ ಅಂದ್ರೆ ಸೊ ರಾತ್ರಿ ಅಂತಕ್ಕಂಥ ಪದ ಇಲ್ಲಿ ಗುಂಪಿಗೆ ಸೇರದೇ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ನೋಡೋಣ, ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಸೊ ಹೇಳಿಕೆ ರೂಪದ ಪ್ರಶ್ನೆ ಆಗಿರ್ತಕ್ಕಂಥದ್ದು ತುಂಬಾ ಸರಳವಾಗಿದೆ. ಯ ರ ಲ ಹೇಳಿಕೆ ಒಂದು ಹೇಳ್ತಾ ಇದೆ, ಯ ರ ಲ ವ ಈ ಅಕ್ಷರಗಳನ್ನು ಎಣ್ಣ ಅಕ್ಷರಗಳು ಎನ್ನುವರು. ಓಕೆ, ಅವನೇ ಕೊಟ್ಟಿದ್ದಾನೆ ಹೇಳಿಕೆಯನ್ನ. ಅದು ಸಮರ್ಥನೆಯನ್ನ ಕೊಡ್ತಾ ಇದ್ದಾನೆ. ಈ ರು ಸ್ವರಗಳು, ರು ಸ್ವರಗಳಿಗೆ ಸವರ್ಣವಲ್ಲದ ಸ್ವರಗಳು. ನಿನ್ನೆ ಒಂದು ಕಳೆದ ತರಗತಿಯಲ್ಲಿ ನಾನು ವಿಶ್ಲೇಷಣೆ ಮಾಡ್ಬೇಕಾದ್ರೆ ಎಣ್ ಸಂಧಿಯ ಬಗ್ಗೆ ನಾನು ಹೇಳಿದ್ದೆ. ಸೊ ಎಣ್ ಸಂಧಿಯ ಬಗ್ಗೆ ನಾನು ಹೇಳಿದ್ರೆ ಆಕಾರಗಳ ಮುಂದೆ ಸವರ್ಣವಲ್ಲದ ಸ್ವರ ಬಂದರೆ, ಸವರ್ಣವಲ್ಲದ ಸ್ವರ ಬಂದರೆ ಅದು ಯಾ ಆಗಿರುತ್ತೆ ಅಂತ ಹೇಳಿದ್ದೆ. ಅದೇ ರೀತಿ ಈ ಕಾರಗಳ ಮುಂದೆ ಸವರ್ಣವಲ್ಲದ ಸ್ವರ ಯಾವ್ದಾಗಿರುತ್ತೆ, ವಾ ಆಗಿರುತ್ತೆ. ಅದೇ ರೀತಿ ಊಕಾರಗಳ ಮುಂದೆ ಸವರ್ಣವಲ್ಲದ ಪದ ರಾ ಆಗಿರುತ್ತೆ. ಅದೇ ರೀತಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ರೂಕಾರದ, ಸೊ ಊಕಾರದ ಮರೆಗೆ ಲಾಕಾರ ಬರುತ್ತೆ. ಅದೇ ರೀತಿ ರೂಕಾರದ ನಡುವೆ ಸವರ್ಣವಲ್ಲದೆ ಇರತಕ್ಕಂಥದ್ದು ಸೊ ಉಳಿದಿರ್ತಕ್ಕಂಥದ್ದು ರಾಕಾರ ಬರುತ್ತದೆ. ಯಾರ ಲಾವ ಅಂತಕ್ಕಂಥ ಯಾರ ಒಂದು ಯ ವ ಲಾರ ಅಂತಕ್ಕಂಥವು ಸೊ ಎಣ್ ಸದ್ದಿಗೆ ಎದುರಾಗುವಂತಹ ಒಂದು ಇದಿರ್ತಕ್ಕಂಥದ್ದು. ಹಾಗಾಗಿ ಈಗೆ ಅಂತಕ್ಕಂಥದ್ದು, ಊಗೆ ಅಂತಕ್ಕಂಥದ್ದು, ರೂಗಳಿಗೆ ಅಂತಕ್ಕಂಥದ್ದು ಆದೇಶವಾಗಿ ಬರುವುದನ್ನೇ ಎಣ್ ಸಂಧಿ ಅಂತ ಹೇಳಿದೆ. ಹಾಗಾಗಿ ಇದು ಕೂಡ ರೈಟ್ ಆನ್ಸರ್. ಹಾಗಾಗಿ ಇದು ಕೂಡ ರೈಟ್ ಆನ್ಸರ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಹೇಳಿಕೆಯೂ ಸರಿಯಾಗಿದೆ. ಸೊ ಅದಕ್ಕೆ ತಕ್ಕಂತೆ ಸಮರ್ಥನೆಯೂ ಕೂಡ ಸರಿಯಾಗಿದೆ. ಇದು ಎಲ್ಲಿ ಬರುತ್ತದೆ, ಸೊ ಹೇಳಿಕೆ ಸರಿ, ಸಮರ್ಥನೆ ತಪ್ಪು. ಹಾಗಾಗಿ ಸಮರ್ಥನೆನೂ ಕೂಡ ಸರಿ ಇದೆ. ಸಮರ್ಥನೆ ಸರಿ, ಹೇಳಿಕೆ ತಪ್ಪು, ಹೇಳಿಕೆನೂ ಸರಿ ಇದೆ, ಸಮರ್ಥನೆ ತಪ್ಪು ಇದೆ, ಸರಿ ಇದೆ. ಇಲ್ಲಿ ತಪ್ಪು ಅಂತ ಕೊಟ್ಟಿದ್ದಾನೆ. ಅದೇ ರೀತಿ ಹೇಳಿಕೆ ಸಮರ್ಥನೆ ಎರಡು ತಪ್ಪಾಗಿದೆ, ಎರಡು ತಪ್ಪಾಗಕ್ಕೆ ಸಾಧ್ಯ ಇಲ್ಲ. ಇನ್ನು ಉಳಿದಿರ್ತಕ್ಕಂಥ ಆಪ್ಷನ್ ಯಾವ್ದಿದೆ, ಸೊ ಹೇಳಿಕೆಯೂ ಸರಿ, ಸಮರ್ಥನೆಯೂ ಸರಿ, ಸರಿಯಾಗಿದೆ. ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ಇದು ನೀವು ಬಿಡಿಸುವಂತಹ ವಿಧಾನ. ಸೊ ಸೂತ್ರಗಳನ್ನ ನೀವು ಹೆಚ್ಚಾಗಿ ಕಲ್ತ್ಕೊಳ್ಳೇಬೇಕಾಗುತ್ತೆ. ಸೊ ಹಾಗಾಗಿ ಇರ್ತಕ್ಕಂಥ ನೆಕ್ಸ್ಟ್ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಬಹಳ ಮುಖ್ಯವಾದಂತಹ ಪ್ರಶ್ನೆ. ಹಳ್ಳಿಗಳಲ್ಲಿ ಎಲ್ಲರ ಮನೆಗಳಲ್ಲಿ ಎತ್ತರವಾದ ತಂಗಿನ ಮರಗಳು ಇರುತ್ತವೆ. ಸೊ ಅಡಿಗೆರೆ ಎಳೆದ ಪದ ನಾಮಪದಗಳು ಯಾವ ಬಗೆಗೆ ಸೇರಿದೆ? ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇಲ್ಲಿ ಕೇಳಿದಾನೆ ಎತ್ತರವಾದ ತಂಗಿನ ಮರಗಳು. ಇಲ್ಲಿ ಎತ್ತರವಾದಂತಹ ಅಂತಕ್ಕಂಥದ್ದನ್ನ ಸ್ಪೆಸಿಫಿಕ್ ಮಾಡಿದ್ದಾನೆ. ಏನು ಅದರ ಅರ್ಥ? ಸೊ ಪರಿಮಾಣವಾಚಕ, ದಿಕ್ವಾಚಕ,
ಸೊ ಗುಣವಾಚಕ ಮತ್ತೆ ಸರ್ವನಾಮ ಅಂತಕ್ಕಂಥದ್ದು. ಸೊ ಆಲ್ರೆಡಿ ಸರ್ವನಾಮದ ಬಗ್ಗೆ ನಿಮಗೆ ಸಾಕಷ್ಟು ಸಲ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಸರ್ವನಾಮ ಅಂದ್ರೆ ಏನು? ನಾಮಪದದ ಬದಲಿಗೆ ಬಳಸಲ್ಪಡುವಂತಹ ಸರ್ವನಾಮ. ಇಲ್ಲಿ ಯಾವುದೇ ನಾಮಪದದ ಬದಲಿಗೆ ಬಳಸಿಲ್ಲ, ಹಾಗಾಗಿ ಇದು ಆಪ್ಷನ್ ಆಗಲ್ಲ, ತಪ್ಪಾಗುತ್ತೆ. ನೆಕ್ಸ್ಟ್ ಗುಣವನ್ನ ಹೇಳ್ತದೆ ನೋಡೋಣ. ಪರಿಮಾಣವಾಚಕ ಏನು? ಪರಿಮಾಣವಾಚಕ ಅಂದ್ರೆ ಏನು? ವಸ್ತುವಿನ ಗಾತ್ರ. ವಸ್ತುವಿನ ಗಾತ್ರ ಪರಿಮಾಣವನ್ನ ಹೇಳುವಂಥದ್ದು. ಇಲ್ಲಿ ಯಾವುದೇ ರೀತಿಯಾದಂಥ ಪರಿಮಾಣವನ್ನ ಹೇಳ್ತಾ ಇಲ್ಲ. ತಂಗಿನದು ದೊಡ್ಡ ತಂಗಿನ ಮರ ಇದೆ, ದೊಡ್ಡ ತಂಗಿನ ಮರ ಇದೆ, ಚಿಕ್ಕ ತಂಗಿನ ಮರಗಳಿವೆ ಅಂತ ಹೇಳಿದ್ರೆ ಅದು ಪರಿಮಾಣವನ್ನ ಹೇಳ್ತಾ ಇದ್ರು. ಅಲ್ಲಿ ದೊಡ್ಡದು ಚಿಕ್ಕದು ಅಂತಕ್ಕಂತಹ ವಿವರಣೆ ಇಲ್ಲ, ಹಾಗಾಗಿ ಪರಿಮಾಣವಾಚಕನು ಕೂಡ ಇದಕ್ಕೆ ಸರಿಯಾದ ಉತ್ತರ ಆಗೋದಿಲ್ಲ. ಇನ್ನು ದಿಕ್ಕುಗಳು ಗೊತ್ತಿದೆ. ಆ ಕಡೆ ಈ ಕಡೆ, ಎತ್ತರ, ಮೇಲೆ ಕೆಳಗೆ ಅಂತಕ್ಕಂಥದ್ದು. ಇಲ್ಲಿ ಯಾವುದೇ ದಿಕ್ಕನ್ನ ತೋರಿಸ್ತಾ ಇಲ್ಲ, ಹಾಗಾಗಿ ದಿಕ್ಕು ಕೂಡ ಆಗಲ್ಲ. ಇನ್ನು ಉಳಿದಿರ್ತಕ್ಕಂಥದ್ದು ಗುಣವಾಚಕ. ಏನು ಗುಣವಾಚಕ ಅಂದ್ರೆ ಸೊ ವಸ್ತುವಿನ ಗುಣ ಮತ್ತು ಸ್ವಭಾವವನ್ನ ತಿಳಿಸ್ತಾ ಇದೆ. ಸ್ವಭಾವ, ವಸ್ತುವಿನ ಅಥವಾ ವ್ಯಕ್ತಿಯ ಗುಣವನ್ನ ಸ್ವಭಾವವನ್ನ ತಿಳಿಸುವಂತದ್ದನ್ನ ನಾವು ಗುಣವಾಚಕ ಅಂತ ಕರಿತೀವಿ. ಹಾಗಾಗಿ ಸೊ ಹೇಳ್ಬೇಕಾಗಿತ್ತು, ಹಳ್ಳಿಗಳಲ್ಲಿ ಎಲ್ಲರ ಮನೆಯಲ್ಲಿ ತೆಂಗಿನ ಮರಗಳು ಇರುತ್ತವೆ ಅಂತ ಹೇಳ್ಬೋದಿತ್ತು. ಅವನು ಹೇಳ್ತಾ ಇದ್ದಾನೆ ಎತ್ತರವಾದ ತೆಂಗಿನ ಮರವಿದೆ. ಹಾಗಾಗಿ ಸೊ ತೆಂಗಿನ ಮರದ ಗುಣವನ್ನ ನಾವು ಇಲ್ಲಿ ನೋಡಬಹುದು. ಅದು ಹೇಗಿದೆ? ಎತ್ತರವಾಗಿದೆ. ಹಾಗಾಗಿ ಅದು ಇರ್ತಕ್ಕಂಥದ್ದು ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಹಾಗಾಗಿ ಇದಕ್ಕೆ ಎತ್ತರವಾದ ಗುಣವಾಚಕ. ಕೆಲವರು ಕನ್ಫ್ಯೂಸ್ ಮಾಡ್ಕೋತೀರಿ, ಪರಿಮಾಣವಾಚಕ ಅಲ್ಲ. ಓಕೆ, ಎತ್ತರವಾದ ಗುಣವಾಚಕ ಆಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ. ಮತ್ತೊಂದು ಪ್ರಶ್ನೆ, ದೇವರು ಲೋಕವನ್ನ ರಕ್ಷಿಸುವನು. ದೇವರು ಲೋಕವನ್ನು ರಕ್ಷಿಸುವನು. ಈ ವಾಕ್ಯದಲ್ಲಿ ಬಂದಿರುವ ಕರ್ತೃಪದವನ್ನ ಗುರುತಿಸಿ. ಇಂದಿನ ಒಂದು ಸ್ಲೈಡ್ ಅಲ್ಲಿ ವಿವರಣೆ ಮಾಡಿದ್ದೆ. ಕರ್ತೃಪದ ಸಾಮಾನ್ಯವಾಗಿ ಏನನ್ನ ಹೊಂದಿರುತ್ತೆ? ಅದು ಸೊ ಪ್ರಥಮ ವಿಭಕ್ತಿಯನ್ನ ಹೊಂದಿರುತ್ತೆ. ಇದನ್ನ ತಿಳ್ಕೊಂಡ್ರೆ ಈ ಪ್ರಶ್ನೆಗೆ ಬಹಳ ಸುಲಭವಾಗಿ ನೀವು ಉತ್ತರ ಕೊಡ್ಬೋದು. ಸೊ ಹಾಗಾಗಿ ಹೇಳ್ತಾ ಇದ್ದೇನೆ, ಲೋಕವನ್ನು ರಕ್ಷಿಸುವನು. ಸೊ ದೇವರು ರಕ್ಷಿಸು ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ಅನ್ನು ಅಂತಕ್ಕಂಥದ್ದು ದ್ವಿತೀಯ ವಿಭಕ್ತಿಯನ್ನ ಹೊಂದಿದೆ, ದ್ವಿತೀಯ ವಿಭಕ್ತಿ. ಹಾಗಾಗಿ ಇದು ಕರ್ಮಪದ ಆಗುತ್ತೆ. ಕರ್ಮಪದ ವೆರಿ ವೆರಿ ಇಂಪಾರ್ಟೆಂಟ್. ರಕ್ಷಿಸುವನು ಅಂತಕ್ಕಂಥದ್ದು, ವನು ಅಂತಕ್ಕಂಥದ್ದು ಸೊ ಅದು ಕ್ರಿಯಾಪದ ಆಗುತ್ತೆ. ಕ್ರಿಯಾಪದ ಆಲ್ರೆಡಿ ಹೇಳಿದೆ, ಕ್ರಿಯಾಪದ ಧಾತುವನ್ನ ಒಳಗೊಂಡಿರುತ್ತೆ. ಸೊ ಅದೇ ರೀತಿ ಕಾಲ ಇರುತ್ತೆ ಅಲ್ಲಿ, ಅದೇ ರೀತಿ ಆಖ್ಯಾತ ಇರುತ್ತೆ. ಹಾಗಾಗಿ ರಕ್ಷಿಸುವನು ಅಂತಕ್ಕಂಥದ್ದು ರಕ್ಷಿಸು ಪ್ಲಸ್ ವಾ ಪ್ಲಸ್ ಅನು. ಸೊ ಹಾಗಾಗಿ ವಾ ರಕ್ಷಿಸುವನು. ನೆಕ್ಸ್ಟ್ ಅದೇ ರೀತಿ ದೇವರು ಉಕಾರ ಇದೆ, ಹೂ ಇರೋದ್ರಿಂದ ದೇವ ಪ್ಲಸ್ ಹೂ ದೇವರು, ಬಹಳ ಇಂಪಾರ್ಟೆಂಟ್. ಹಾಗಾಗಿ ದೇವರು ಅಂತಕ್ಕಂಥದ್ದು. ಹಾಗಾಗಿ ಇದರಲ್ಲಿ ಕರ್ತೃಪದ ಹೂ ಇರೋದ್ರಿಂದ ಕರ್ತೃಪದ ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ಇನ್ನು ರಕ್ಷಿಸು, ಸೊ ರಕ್ಷಿಸು ಅಂತಕ್ಕಂಥದ್ದು ಇದು ಧಾತು ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಇಂಪಾರ್ಟೆಂಟ್. ಸೊ ಧಾತು, ಕರ್ತೃಪದ, ಕ್ರಿಯಾಪದ ಮತ್ತೆ ಕರ್ಮಪದ. ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಇದಕ್ಕೆ ಆಪ್ಷನ್ 3 ದೇವರು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಸೊ ಬಹಳ ಮುಖ್ಯವಾದಂಥದ್ದು. ವೈರ ವಿತಂಡಕ್ಕೆ ಪದದ ಸರಿಯಾದ ವಿಭಜನೆ ಯಾವುದು? ಇಲ್ಲಿ ವಿಭಜನೆಯನ್ನ ಕೇಳಿದಾನೆ ಸ್ನೇಹಿತರೆ, ಯಾವುದೇ ಸಮಾಸ ಕೇಳಿಲ್ಲ, ಯಾವುದೇ ಸಂಧಿಯನ್ನ ಬಿಡಿಸಿ ಅಂತ ಕೇಳಿಲ್ಲ. ಹಾಗಾಗಿ ನೀವು ಕರೆಕ್ಟ್ ಆಗಿ ನೋಡ್ಕೋಬೇಕು. ವೈರ ವಿತಂಡಕ್ಕೆ ಹೇಗಿದೆಯೋ ಹಾಗೆ ಕೊಟ್ಟಿದ್ದಾನೆ, ಸಾಧ್ಯವಿರೋದಿಲ್ಲ. ನೆಕ್ಸ್ಟ್ ಅದೇ ರೀತಿ ವೈರವಿತ್ತ ಅಂಡಕ್ಕೆ ಸೊ ಕಂಪ್ಲೀಟ್ ಮೀನಿಂಗ್ ಅನ್ನ ಕೊಡೋದಿಲ್ಲ. ಹಾಗಾಗಿ ಅದು ಕೂಡ ಏನಾಗುತ್ತೆ, ಸೊ ಇದು ಕೂಡ ಇಲ್ಲಿ ತಪ್ಪಾಗುತ್ತೆ. ಸೊ ಈ ಪ್ರಶ್ನೆ ಕೊನೆ ಪ್ರಶ್ನೆ ಆಗಿರ್ತದೆ ಸ್ನೇಹಿತರೆ ಈ ಒಂದು ಸ್ಲೈಡಿನ. ಸೊ ಹಾಗಾಗಿ ಮೂರನೇ ಒಂದು ಆಪ್ಷನ್ ನೋಡೋಣ. ವೈರ ಪ್ಲಸ್ ಎತ್ತಂಗಡಿ ಸಾಧ್ಯನೇ ಇಲ್ಲ. ವೈರ ಪ್ಲಸ್ ಎತ್ತಂಗಡಿ ಅಂತ ಆಗೋದಿಲ್ಲ, ಅದು ಕೂಡ ಕಂಪ್ಲೀಟ್ ಮೀನಿಂಗ್ ಅನ್ನ ಕೊಡೋದಿಲ್ಲ ಸ್ನೇಹಿತರೆ. ಇನ್ನು ಉಳಿದಿರ್ತಕ್ಕಂಥ ಆಪ್ಷನ್ ವೈರವು ಇತ್ತಂಡಕ್ಕೆ. ಸೊ ವೈರವು ಇತ್ತಂಡಕ್ಕೆ ಅಂತಕ್ಕಂಥ ಆಪ್ಷನ್ಸ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಹಾಗಾಗಿ ಇದು ಇವತ್ತಿನದ ಒಂದು ವಿಡಿಯೋ ಆಗಿರುತ್ತೆ. ಸೊ ಮುಂದಿನ ಒಂದು ಹಳೆ ಪ್ರಶ್ನೆ ಪತ್ರಿಕೆಯ ವಿಡಿಯೋ, ಇದರ ಮುಂದುವರೆದ ಭಾಗವನ್ನ ಮುಂದಿನ ತರಗತಿಯಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ನಿರಂತರವಾದಂತಹ ಹಳೆ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಸ್ಪರ್ಧಾ ಲೈನ್ಸ್. ನಾನ್ ನಿಮ್ ಕುಮಾರ್ ಸರ್, ಥ್ಯಾಂಕ್ ಯು.